ಯಾವ ಸ್ಟೇಟ್ ಅಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನ ಸಮುದಾಯ ಇದೆ? ಈಗ ನಾವು ನೋಡ್ತೀವಿ ಮಧ್ಯಪ್ರದೇಶ, ಇಲ್ಲಿ ನಮಗೆ ಏನಾಗ್ತದೆ ಅಂದ್ರೆ ವಿಂಧ್ಯ ಪರ್ವತ, ಪೂರ್ವ ಪರ್ವತ ಶ್ರೇಣಿ, ಸ್ವಲ್ಪ ಕೆಳಗಡೆ ಬಂದ್ರೆ ಅಜಂತ ಪರ್ವತ ಶ್ರೇಣಿಗಳದ ಈ ಏರಿಯಾಕ್ಕೆ ಬಂದ್ರೆ ಅಂತ ಹೇಳಿದಾಗ ಏನ್ ಸಿಗ್ತದ, ಅರಾವಳಿ ಮೌಂಟೇನ್ಸ್ ಗಳ ಅಲೋಕೇಶನ್ ಕಾಣಿಸ್ತಾ ಹೋಗ್ತದ. ಅರಣ್ಯ ಕ್ಷೇತ್ರ ಎಲ್ಲಿ ಎನ್ರಿಚ್ ಇದೆ ಅಂದ್ರೆ ಮಧ್ಯಪ್ರದೇಶದಲ್ಲಿ. ಸೊ ದಟ್ ಆ ಒಂದು ಪಾಪ್ಯುಲೇಷನ್, ಟ್ರೈಬಲ್ ಪಾಪ್ಯುಲೇಷನ್ ಎನ್ರಿಚ್ ಇರುವಂತ ಸ್ಟೇಟ್ ಯಾವ್ದು ಬರ್ತದೆ ಅಂದ್ರೆ ಮಿಡಲ್ ಆಫ್ ದಿ ಝೋನ್ ಅಲ್ಲಿ ನೋಡ್ತೀರಾ ಮಧ್ಯಪ್ರದೇಶ. ಮತ್ತೆ ಯಾವ ಬೆಲ್ಟ್ ಅಂತ ಕೇಳಿದ್ರೆ ಅಂದ್ರೆ ಗುಜರಾತ್ ವೆಸ್ಟ್ ಬೆಂಗಾಲ್ ಬೆಲ್ಟ್ ಏನಿದಲ್ಲ, ಇಲ್ಲಿ ನಮಗೆ ಅತಿ ಹೆಚ್ಚಾಗಿ ಬುಡಕಟ್ಟು ಜನ ಸಮುದಾಯ ಕಾಣಿಸುತ್ತೆ. ಅದಾಗ ಮಧ್ಯಪ್ರದೇಶ ಅಫ್ಕೋರ್ಸ್ ಇನ್ಕ್ಲೂಡ್ ಆಗ್ತದೆ. ಹೌದಾ? ಬೆಲ್ಟ್ ಅಂದ್ರೆ ಈ ಒಂದು ಝೋನ್ ತಗೋಬೇಕು. ಆ ಝೋನ್ ಒಳಗಡೆ ಎಲ್ಲಿ ಯಥೇಚ್ಛವಾಗಿ ಸಿಗ್ತಾರೆ ಅಂತ ಹೇಳಿದ್ರೆ ಫ್ರಮ್ ಗುಜರಾತ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ಲೊಕೇಶನ್ ನೋಡ್ತಿರಲ್ಲ, ಇದನ್ನೇ ನಾವು ಹೇಳ್ತಾ ಬರ್ತೀವಿ ಈ ಒಂದು ಝೋನ್ ಅಂದ್ರೆ ಫ್ರಮ್ ಗುಜರಾತ್ ಟು ವೆಸ್ಟ್ ಬೆಂಗಾಲ್ ಝೋನ್ ಏನೈತಲ್ಲ, ಈ ಬೆಲ್ಟ್ ಅಲ್ಲಿ ಅತಿ ಹೆಚ್ಚಾಗಿ ಬುಡಕಟ್ಟು ಜನಾಂಗದವರು ಕಾಣಿಸ್ತಾರೆ. ಅದರಲ್ಲಿ ಯಾವ ಸ್ಟೇಟ್ ಅಂತ ಕೇಳಿದ್ರೆ ಮಧ್ಯಪ್ರದೇಶ ಇದೇ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು. ಇದು ಬಿಟ್ಟಂದ್ರೆ ಮತ್ತೆ ಅವಾಗ ನೀವು ನೋಡ್ತಾ ಬರ್ತೀವಿ ನಾರ್ತ್ ಈಸ್ಟ್ ಲೊಕೇಶನ್ ಅಲ್ಲಿ ನೋಡ್ತೀರಾ. ಆದ್ರೆ ಹೈಯೆಸ್ಟ್ ಕಂಟೆಂಟ್ ಪಾಪ್ಯುಲೇಷನ್ ಅಲ್ಲಿ ನೋಡೋದು ಅದು ಒಂದು ಝೋನ್ ಅಂತ ಕನ್ಸಿಡರೇಷನ್ ಆಗ್ತದೆ. ಆಮೇಲೆ ನೀಲಗಿರಿ ಲೊಕೇಶನ್ ಏನಿದೆ, ಈ ಒಂದು ಟ್ರೈಬಲ್ ಇಲ್ಲಿ ಶೇಷಾಚಲಂ ಸಿಗ್ತದ, ಮತ್ತೆ ಅಗಸ್ತಮಲೈ ಅಂತ ಸಿಗ್ತದ, ನೀಲಗಿರಿ ಸ್ಟೇಷನ್ ಅಂತ ನೋಡ್ತೀರಿ. ಹೌದಾ? ಈ ಒಂದು ಝೋನ್ ಇದು ಒಂದು ಬೆಲ್ಟ್ ಅಂತ ಕನ್ಸಿಡರ್ ಮಾಡೋದು. ಇದರಲ್ಲಿ ಯಾವ ಬೆಲ್ಟ್ ಅಲ್ಲಿ ಅತಿ ಹೆಚ್ಚಾಗಿ ಬುಡಕಟ್ಟು ಮಂದಿ ಕಾಣಿಸ್ತಾರೆ ಅಂದ್ರೆ ಅದು ಗುಜರಾತ್ ಟು ವೆಸ್ಟ್ ಬೆಂಗಾಲ್ ಐತಲ್ಲ, ಈ ಒಂದು ಬೆಲ್ಟ್ ಅಲ್ಲಿ ಏನಾಗ್ತದೆ ಬುಡಕಟ್ಟು ಜನ ಸಮುದಾಯದ ಜಾಸ್ತಿ ಪಾಪ್ಯುಲೇಷನ್ ಜಾಸ್ತಿ ಸಿಗ್ತದ, ಮತ್ತೆ ವೆರೈಟಿ ಥಿಂಗ್ಸ್ ಜಾಸ್ತಿ ಇದೆ ಅಂತ ನೋಡ್ತೀರಾ. ಯಾವ ಬೆಲ್ಟ್ ಅಂದ್ರೆ ಅದು ಗುಜರಾತ್ ಟು ವೆಸ್ಟ್ ಬೆಂಗಾಲ್ ಇರುವಂತ ಬೆಲ್ಟ್. ಹಂಗೆ ನಾರ್ತ್ ಈಸ್ಟ್ ಆಯ್ತು ಅಥವಾ ಸದರ್ನ್ ಪಾಯಿಂಟ್ ಆಯ್ತು ಕ್ವಶನ್ ರೈಸ್ ಮಾಡಿದ್ರೆ ಮಧ್ಯ ಮಿಡಲ್ ಆಫ್ ದಿ ಝೋನ್ ಅಲ್ಲಿ ನೋಡ್ತಾ ಬರ್ತಿರಲ್ಲ, ಫ್ರಮ್ ಗುಜರಾತ್ ಟು ವೆಸ್ಟ್ ಬೆಂಗಾಲ್ ಝೋನ್ ಏನೈತಲ್ಲ, ಈ ಒಂದು ಬೆಲ್ಟ್ ಅಲ್ಲಿ ಅತಿ ಹೆಚ್ಚು ಬುಡಕಟ್ಟು ಸಮುದಾಯದವರು ಕಾಣಿಸ್ತಾರೆ. ಅದ್ರ ಯಾವ ಸ್ಟೇಟ್ ಅಂತ ಕೇಳಿದ್ರೆ ಮಧ್ಯಪ್ರದೇಶ ಲೊಕೇಶನ್ ಅಂತ ತಗೋತೀರಾ. ಯಾವ ಗುಂಪು ಜಾಸ್ತಿ ಇದೆ ಪಾಪ್ಯುಲೇಷನ್ ಎನ್ರಿಚ್ ಇರೋ ಯಾರು ಅಂತ ಹೇಳಿದ್ರೆ ಬಿಲ್ಲರು ನಾವು ನೋಡ್ತೀವಿ ಗುಜರಾತ್ ಅಂತ ಹೇಳಿ. ಬರೀ ಬಿಲ್ಲರು ಈ ಗುಜರಾತ್ ಅಷ್ಟೇ ಇರ್ತಾರೆ. ಗಿರ್ ಅಂತ ಹೇಳಿ ನೋಡ್ತಿರಲ್ಲ, ಗಿರ್ ಅಂತ ಪರ್ವತ ಶ್ರೇಣಿ ಇದೆ, ಪರ್ವತ ಇದೆ. ಹೌದಾ? ಅಂದ್ರೆ ಬರೀ ಇವರು ಬಿಲ್ಲರು ಗುಜರಾತ್ ಅಷ್ಟೇ ಬಿಲಾಂಗ್ಸ್ ಝೋನ್ ಏರಿಯಾದಲ್ಲಿ ಕಾಣಿಸ್ತಾರೆ. ಈಗ ಬಿಲ್ಲರ ಪಾಪ್ಯುಲೇಷನ್ ಅತಿ ಹೆಚ್ಚಿಗೆ ಇರೋದು ಎಲ್ಲಂದ್ರೆ ಅದು ಗುಜರಾತ್ ಅಲ್ಲಿ ಜಾಸ್ತಿ ಎಲ್ಲದ ಅಂತ ಹೇಳಿದ್ರೆ ಗುಜರಾತ್ ಅಲ್ಲಿ ನೋಡ್ತೀವಿ. ಹಂಗಂತ ಓನ್ಲಿ ಬಿಲಾಂಗ್ಸ್ ಟು ಗುಜರಾತ್ ಅಂತ ಇಲ್ಲ, ಆಯ್ತಾ? ಈ ಝೋನ್ ಅಲ್ಲಿ ಬಿಲಾಂಗ್ಸ್ ಇರ್ತಾರೆ. ಅಂದ್ರೆ ಈಗ ಬಿಲ್ಲರು ಮಧ್ಯಪ್ರದೇಶ ಲೊಕೇಶನ್ ಅಲ್ಲಿ ಅದ ಅಂತ ಗೊತ್ತಿರ್ಬೇಕು. ಕ್ಲಿಯರ್? ಅದ್ರ ಅತಿ ಹೆಚ್ಚು ಬುಡಕಟ್ಟು ಪಾಪ್ಯುಲೇಷನ್ ಜಾಸ್ತಿ ಇರೋದು ಆಲ್ ಓವರ್ ಇಂಡಿಯಾದಲ್ಲಿ ಯಾರು ಬರ್ತದೆ ಅಂದ್ರೆ ಆಗ ಬಿಲ್ಸ್ ಅಂತ ನೋಡ್ತೀರಿ. ಕ್ಲಿಯರ್? ಯಾವ ಸ್ಟೇಟ್ ಅಂದ್ರೆ ಮಧ್ಯಪ್ರದೇಶ. ಅದು ಎಂಟೈರ್ ಮುಂಡರ್ ಆಯ್ತು, ಗಡ್ಡಿ ಜನಾಂಗ ಅಥವಾ ಕುಕಿ, ನಾಗ ಇವೆಲ್ಲ ಕನ್ಸಿಡರ್ ಮಾಡಿ ಇದರೊಳಗಡೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಆಗ ಬಿಲ್ಲರು. ಹಾಗಂತ ಬಿಲ್ಲರು ಬರೀ ಗುಜರಾತ್ ಅಷ್ಟೇ ಬಿಲಾಂಗ್ಸ್ ಇರಲಿಲ್ಲ, ಅವರು ಝೋನ್ ಅಲ್ಲಿ ಕಾಣಿಸ್ತಾರೆ. ಅಷ್ಟೇ ಇರಬೇಕಂತ ಏನಿಲ್ಲ, ಆಯ್ತಾ? ಕಾಪಿ ರೈಟ್ ಬರ್ತಿದೆ. ಈ ಲೊಕೇಶನ್ ಅಂತ ತಗೊಂಡು ಅವರು ಈ ಸ್ಟೇಟ್ ಆ ಸ್ಟೇಟ್ ಬಿಲಾಂಗ್ಸ್ ಇರ್ತಾರೆ. ಅದರ ಪರ್ಟಿಕ್ಯುಲರ್ಲಿ ಅತಿ ಹೆಚ್ಚಾಗಿ ಎಲ್ಲಿ ಕಾಣಿಸ್ತಾರಲ್ಲ ಅವಾಗ ನಾವು ಮೆನ್ಷನ್ ಮಾಡ್ತೀವಿ ಗುಜರಾತ್ ಅಂದ್ರೆ ಅಲ್ಲಿ ಬಿಲ್ಲರು ಪಟೇಲರು ಇದ್ದಾರೆ ಅಂತ ನೋಡ್ತೀವಿ, ಆಯ್ತಾ? ಅಂದ್ರೆ ಈಗ ನಾವು ಹೇಳುವಂತ ಈ ಕಂಟೆಂಟ್ ಏನಿದೆ ಈಗ ನೋಡ್ತಿದ್ದೀರಿ ಅಂದ್ರೆ ಕೇರಳದಲ್ಲಿ ವರ್ಲಿ ಇದೆ, ನಮಗೆ ಮಹಾರಾಷ್ಟ್ರ ಅಂದ್ರೆ ಮಹಾರಾಷ್ಟ್ರದಲ್ಲಿ ವರ್ಲಿ, ಕೇರಳದ ಒಳಗಡೆ ಉರ್ಲಿ ಬುಡಕಟ್ಟು ಜನಾಂಗ ನೋಡ್ತೀವಿ. ಹಾಗಂತ ಇವರು ಲಿಸ್ಟೇ ಬಿಲಾಂಗ್ಸ್ ಅದಾರ ಅಂತ ಏನಿಲ್ಲ, ಬಾರ್ಡರ್ ಲೊಕೇಶನ್ ಅಲ್ಲ ಲೊಕೇಶನ್ ಇರ್ತದ. ಯಾವಾಗ ಹಾಕ್ತೀರಾ ಇವೇನಿದೆ ಅಂದ್ರೆ ಅತಿ ಹೆಚ್ಚಾಗಿ ಕಾಣಿಸುವಂತ ಬುಡಕಟ್ಟು ಜನಾಂಗ ಅಂತ ಮೆನ್ಷನ್ ಆಗ್ತಿರುವಂತದ್ದು. ಕ್ಲಿಯರ್? ಹೋಗಿ ನಿಮಗೆ ಐಡಿಯಾ ಬರ್ತದೆ. ಹಾಗಂದ್ರೆ ಇವರು ಬರೀ ಇದೊಂದೇ ಸ್ಟೇಟ್ ಬಿಲಾಂಗ್ಸ್ ಅದಾರ, ಇವರು ಒಂದು ವಸತಿ ಇಲ್ಲಿ ಮಾತ್ರ ಕಾಣಿಸುತ್ತದೆ ಅಂತ ಏನಿಲ್ಲ. ಹೋಗಿ ಕ್ಲಿಯರ್? ಈಗ ನೋಡಿ ಹೇಳಿದ್ರೆ ಎಕ್ಸಾಂಪಲ್ ನಾಗಾಲ್ಯಾಂಡ್ ಲೊಕೇಶನ್ ಅಲ್ಲಿ ನಾಗ ಬುಡಕಟ್ಟು ಜನಾಂಗದ ಬರುತ್ತೆ. ಅಥವಾ ನಾಗ ಗುಂಪು ಮಣಿಪುರ ಲೊಕೇಶನ್ ಅಲ್ಲಿ ಕಾಣಿಸುತ್ತದೆ. ಅಂದ್ರೆ ಅವರು ಸರೌಂಡಿಂಗ್ ಸ್ಟೇಟ್ ಗಳ ಜೊತೆಗೂ ಕೂಡ ಇಂಟರ್ ಲಿಂಕ್ ಇದೆ ಅಂತ ಹೇಳಿ ನೋಡ್ತೀರಾ. ಅಂದ್ರೆ ಈ ಟ್ರೈಬ್ಸ್ ಗಳು ಇಲ್ಲಿ ಮಾತ್ರ ಬಿಲಾಂಗ್ಸ್ ಆಗಿಲ್ಲ, ಈ ಸ್ಟೇಟ್ ಗೆ ಮಾತ್ರ ಬಿಲಾಂಗ್ಸ್ ಆಗಿಲ್ಲ, ಆ ಝೋನ್ ಏರಿಯಾದ ಒಳಗಡೆ ಎಲ್ಲಾದ್ರೂ ಕಾಣಿಸುತ್ತದೆ. ಆದ್ರೆ ಆ ಸ್ಟೇಟ್ ಅಲ್ಲಿ ಜಾಸ್ತಿ ಜನ ಇದ್ದಾರೆ, ಆ ಪಾಪ್ಯುಲೇಷನ್ ಜಾಸ್ತಿ ಕಂಟೆಂಟ್ ಇದೆ, ಅದಕ್ಕೋಸ್ಕರ ಇದನ್ನ ಮೆನ್ಷನ್ ಮಾಡ್ತೀವಿ. ಕ್ಲಿಯರ್? ಹಾಗಾದ್ರೆ ನೀವು ಏನ್ ಕೇಳ್ತಾರೆ ಅಂದ್ರೆ ಇವುಗಳ ಹೆಸರು ಕೊಟ್ಟು ಯಾವ ಸ್ಟೇಟ್ ಬಿಲಾಂಗ್ಸ್ ಆಗ್ತಾರೆ ಅಂತ ಕೇಳ್ತಾರೆ, ಅಲ್ಲಿ ನೆನಪಿಟ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡ್ ಇದು. ಏನ್ ಹೇಳ್ತೀನಲ್ಲ ಹೀಗೆ ನೀವು ರಿಕಾಲ್ ಮಾಡ್ಕೊಂಬರಿ. ಯಾವ ಕಮಿಟಿ ಅಂದ್ರೆ ದೇವರ್ ಕಮಿಟಿ ಇದೆ. ಓವರ್ ಎಷ್ಟು ಬುಡಕಟ್ಟು ವೆರೈಟಿ ಸಿಗ್ತದೆ 705. ಅದನ್ನ ನಾವು ಏನ್ ಹೇಳ್ತಿದ್ದಾರೆ ಪಟ್ಟಿ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತ ನೋಡ್ತಿರೋದು. ಇದು ಪ್ರಿಮಿಟಿವ್ ಅಂದ್ರೆ ಪ್ರಾಚೀನ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್. ಅದ್ರಾಗ ಏನಾಗ್ತದೆ ಅಂದ್ರೆ 75 ಟ್ರೈಬಲ್ ಗ್ರೂಪ್ಸ್ ಗಳನ್ನ ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳಿ ವಿಶೇಷ ರೀತಿ ಒಳಗಡೆ ದುರ್ಬಲತೆ ಅಂದ್ರೆ ಯಾರು ಮೇನ್ ಸ್ಟ್ರೀಮ್ ಅಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆ ತರ PVTGS ಅಂತ ಮೆನ್ಷನ್ ಮಾಡ್ತಿದ್ದ. ಯಾರು ಹೇಳ್ತಿದ್ದಾರೆ ಇದನ್ನ ದೇವರ್ ಕಮಿಟಿ ಹೇಳ್ತಾರೆ. ಇದು ಬಂದಿದ್ದು 1960 ರಿಪೋರ್ಟ್ ಕೊಟ್ಟಿದ್ದು 1973 ಒಳಗಡೆ ಅಂತ ನೋಡ್ತೀವಿ. ಹಾಗಾದ್ರೆ ಅಕಾರ್ಡಿಂಗ್ ಟು ದಟ್ ಯಾವ ಬುಡಕಟ್ಟು ಜನಾಂಗದವರು ಜಾಸ್ತಿ ಎಲ್ಲೆಲ್ಲಿ ಕಾಣಿಸ್ತಾರೆ ಅಂತ ನೋಡಿ. ಕ್ಲಿಯರ್? ಈಗ ಇಲ್ಲಿದ ಗುಜರಾತ್ ಲೊಕೇಶನ್ ಅಂತ ತಗೊಂಡ್ರೆ ಎಕ್ಸಾಂಪಲ್ ಇಲ್ಲಿ ರಾಜಸ್ಥಾನ ಅಂತ ತಗೊಂಡ್ರೆ ರಾಜಸ್ಥಾನ ಏರಿಯಾದಲ್ಲಿ ಮೀನ ಬುಡಕಟ್ಟು ಜನಾಂಗ ಜಾಸ್ತಿ ಸಿಗ್ತದೆ. ಗುಜರಾತ್ ಅಂದ್ರೆ ಮೀನರು. ಇದನ್ನ ಮ್ಯಾಚ್ ಮಾಡೋ ಕ್ವಶನ್ ರೈಸ್ ಮಾಡ್ತಾರೆ. ಮೀನರು ಎಲ್ಲಿದ್ದಾರೆ? ಗುಜರಾತ್ ರಾಜಸ್ಥಾನ ಲೊಕೇಶನ್ ಅಲ್ಲಿ ನೋಡ್ತೀರಿ. ರಾಜಸ್ಥಾನದಲ್ಲಿ ಮೀನರು. ಈಗ ಇಫ್ ಇಟ್ ಇಸ್ ಅಲ್ಲಿ ಮೀನರು ನಿಮಗೆ ಜಸ್ಟ್ ನಿಮಗೆ ನೆನಪಿಟ್ಕೊಳ್ಳೋಕೆ ನಾನು ಕಂಟೆಂಟ್ ಕೊಡ್ತಿರುವಂತದ್ದು ಮೀನರು ನಥಿಂಗ್ ಬಟ್ ಮೀನ್ ಇಡರ ನೆನಪಿಟ್ಕೊಳ್ಳಿ, ಆಯ್ತಾ? ಗುಜರಾತ್ ಅಲ್ಲಿ ಇದ್ರೆ ಸ್ವಲ್ಪ ನಮಗೆ ಕೋಸ್ಟಲ್ ಕವರೇಜ್ ಲೊಕೇಶನ್ ಸಿಕ್ಕಿದೆ ನೆನಪಿಟ್ಕೋಬಹುದು. ಅದೇ ಮೀನರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ರಾಜಸ್ಥಾನ ಲೊಕೇಶನ್ ಅಲ್ಲಿ ನೋಡ್ತಿದ್ದೀರಾ. ಮೀನರು ಎಲ್ಲಿ ಬರ್ತಾರೆ ಹಾಗಾದ್ರೆ ರಾಜಸ್ಥಾನದಲ್ಲಿ. ಗುಜರಾತ್ ಅಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಬಿಲ್ಲರು ಮತ್ತೆ ಪಟೇಲರು ನಮಗೆ ಆದಂತ ಒಂದು ಪರಿಶಿಷ್ಟ ವರ್ಗವನ್ನ ಕೊಡಿ ಅಂತ ಹೇಳಿ ಹೋರಾಟಕ್ಕೆ ನಿಲ್ತಾರೆ. ಎಲ್ಲಂದ್ರೆ ಗುಜರಾತ್ ಅಲ್ಲಿ ಇವರಿಗೆ ನಮಗೆ ಇವರು ಟೈಪ್ಸ್ ಇದಲ್ಲ, ನಮಗೆ ಪರಿಶಿಷ್ಟ ವರ್ಗಕ್ಕೆ ಸೇರಿಸಿ ಅಂತ ಹೇಳಿ ಈ ಪಟೇಲ ಬುಡಕಟ್ಟು ಜನಾಂಗದ ಗುಜರಾತ್ ಒಳಗಡೆ ದಂಗೆ ಎದ್ದೇಳ್ತಾರೆ. ಅದೊಂದು ನ್ಯೂಸ್ ಕಂಟೆಸ್ಟ್ ಸಿಗುತ್ತೆ. ಅದಕ್ಕೆ ಗುಜರಾತ್ ಅಲ್ಲಿ ಯಾರಾದ್ರೆ ಬಿಲ್ಲರು ಮತ್ತೆ ಪಟೇಲರನ್ನ ನೋಡ್ತೀವಿ. ಮೀನರು ಎಲ್ಲಿದೆ? ರಾಜಸ್ಥಾನದಲ್ಲಿ. ಮೀನ್ ಇಡರ ಎಲ್ಲಿ ಸಿಗ್ತಾರೆ? ರಾಜಸ್ಥಾನದಲ್ಲಿ ಸಿಗ್ತಾರೆ. ಪೂರ್ತಿ ಮರುಭೂಮಿ ಇದೆ, ಹೌದಾ? ಐ ಮೀನ್ ಥಾರ್ ಡೆಸರ್ಟ್ ಲೊಕೇಶನ್ ಸಿಗ್ತಾರೆ. ಮೀನರು ರಾಜಸ್ಥಾನ. ಅದೇ ತರ ಬಿಲ್ಲರು ಪಟೇಲರು ಅಂದ್ರೆ ಗುಜರಾತ್. ಪಟೇಲರು ನೆನಪಿಟ್ಕೊಂಡು ಇವರು ವಿಶೇಷ ರೀತಿಯಲ್ಲಿ ಒಂದು ಸ್ಟೇಟಸ್ ಕೊಡಿ ಅಂತ ನಿಲ್ತಾರೆ. ಸೊ ಪಟೇಲರು ಎಲ್ಲಿ ಸಿಗ್ತಾರೆ ಅಂದ್ರೆ ಗುಜರಾತ್ ಅಲ್ಲಿ. ಬಿಲ್ಲರು ಪಟೇಲರು ಎಲ್ಲಿದ್ದಾರೆ ಮತ್ತೆ ಅತಿ ಹೆಚ್ಚು ಪಾಪ್ಯುಲೇಷನ್ ಇರುವಂತ ಟ್ರೈಬ್ ಯಾರು ಬರ್ತದೆ ಅಂದ್ರೆ ಬಿಲ್ಲರನ್ನ ನೋಡ್ತೀರಾ. ಬೆಜ್ ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶ ಮುರಾರಿ ಮತ್ತೆ ಗೊಂಡರು ಬುಡಕಟ್ಟು ಜನಾಂಗ. ಮಧ್ಯಪ್ರದೇಶ ಅಂದ್ರೆ ಮಧ್ಯಪ್ರದೇಶ ಮುರಾರಿ ಬುಡಕಟ್ಟು ಜನಾಂಗ ಮತ್ತೆ ಗೊಂಡರನ್ನ ನೋಡ್ತೀರಾ ಮಧ್ಯಪ್ರದೇಶದಲ್ಲಿ. ಮಹಾರಾಷ್ಟ್ರ ಅಂತ ಅಂದ್ರೆ ವರ್ಲಿ, ಕೇರಳ ಅಂದ್ರೆ ಉರ್ಲಿ. ಮಹಾರಾಷ್ಟ್ರದಲ್ಲಿ ವರ್ಲಿ ಬುಡಕಟ್ಟು ಜನಾಂಗ, ಕೇರಳದ ಒಳಗಡೆ ಉರ್ಲಿ ಬುಡಕಟ್ಟು ಜನಾಂಗ. ಅದೇ ತರ ನಮ್ಮ ಕರ್ನಾಟಕದಲ್ಲಿ ಅಂತ ಕನ್ಸಿಡರ್ ಮಾಡಿದ್ರೆ ಸೋಲಿಗ ಬುಡಕಟ್ಟು ಜನಾಂಗ ಇದೆ. ಅದೇ ತರ ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗದವರು ಕಾಣಿಸುತ್ತಾರೆ. ಕಾಡು ಕುರುಬರು ಮತ್ತೆ ಜೇನು ಕುರುಬರನ್ನ ನೋಡ್ತೀರಾ. ಕರ್ನಾಟಕದಲ್ಲಿ ಇರುವಂತಹ ಮೆಜಾರಿಟಿ ಮೈಸೂರು ಅಂದ್ರೆ ಚಾಮರಾಜನಗರ ಡಿಸ್ಟ್ರಿಕ್ಟ್, ಮೈಸೂರು ಹಾಸನ ಲೊಕೇಶನ್ ಅಲ್ಲಿ ಜಾಸ್ತಿ ಸಿಗ್ತಾರೆ. ಕಾಡು ಕುರುಬರು ಮತ್ತೆ ಜೇನು ಕುರುಬರು ಬುಡಕಟ್ಟು ಜನಾಂಗದವರನ್ನ ನೋಡ್ತೀರಾ. ಸೋಲಿಗ ಮತ್ತೆ ಸಿದ್ದಿ ಉತ್ತರ ಕನ್ನಡ ಜಿಲ್ಲೆ ಲೊಕೇಶನ್ ಅಲ್ಲಿ ಸಿದ್ದಿ ಬುಡಕಟ್ಟು ಜನಾಂಗದವರು ಇದ್ದಾರೆ. ಸೋಲಿಗರು ದೆನ್ ಸಿದ್ದಿ, ಹಕ್ಕಿ ಪಿಕ್ಕಿ, ಕಾಡು ಕುರುಬರು, ಜೇನು ಕುರುಬರು ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ ಇಂಡಿಯನ್ ಕರ್ನಾಟಕದಲ್ಲಿ ಎನ್ರಿಚ್ ಇದೆ. ಇವರು ಎಲ್ಲಿದ್ದಾರಲ್ಲ ಸಿದ್ದಿ ಬುಡಕಟ್ಟು ಜನಾಂಗ ಕೋಸ್ಟಲ್ ಕವರೇಜ್ ಲೊಕೇಶನ್ ಅಲ್ಲಿ ಸಿಗ್ತಾರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತವರು. ಈ ಸೋಲಿಗರು, ಹಕ್ಕಿ ಪಿಕ್ಕಿ, ಕಾಡು ಕುರುಬ, ಜೇನು ಕುರುಬ ಲೊಕೇಶನ್ ಏನಿದೆ ಚಾಮರಾಜನಗರ, ಮೈಸೂರು ಮತ್ತೆ ಇಂಡಿಯನ್ ಹಾಸನ ಡಿಸ್ಟ್ರಿಕ್ಟ್ ಲೊಕೇಶನ್ ತಗೊಂಡ್ರೆ ಇಲ್ಲಿ ಕಾಣಿಸ್ತಾ ಬರ್ತಾರೆ. ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ, ಕಾಡು ಕುರುಬ, ಜೇನು ಕುರುಬರು ಮತ್ತೆ ಸೋಲಿಗ ಬುಡಕಟ್ಟು ಜನಾಂಗ, ಸಿದ್ದಿ ಬುಡಕಟ್ಟು ಜನಾಂಗ ಕರ್ನಾಟಕದಲ್ಲಿ ಇರುವಂತಹ ಟ್ರೈಬ್ಸ್ ಅಂತ ಹೇಳಿ ಮೆನ್ಷನ್ ಆಗುವಂತದ್ದು. ಕ್ಲಿಯರ್? ಅದ್ರ ಮತ್ತೆ ಕೊರಗ ಬುಡಕಟ್ಟು ಜನಾಂಗ ಅಂತ ನೋಡ್ತೀರಾ ನಾವು. ಕೋಸ್ಟಲ್ ಕವರೇಜ್ ಅಂತ ತಗೊಂಡ್ರೆ ಕೊರಗ ಬುಡಕಟ್ಟು ಜನಾಂಗ ಎಲ್ಲಿ ಸಿಗ್ತದೆ ಅಂದ್ರೆ ಕೋಸ್ಟಲ್ ಅಲ್ಲಿ. ದಕ್ಷಿಣ ಕನ್ನಡ ಲೊಕೇಶನ್, ಉಡುಪಿ, ಉತ್ತರ ಕನ್ನಡದಲ್ಲಿ ಯಥೇಚ್ಛವಾಗಿ ಅಂತ ಹೇಳಿದ್ರೆ ಕೊರಗ ಎಲ್ಲಿ ಸಿಗ್ತದೆ ಅಂದ್ರೆ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಲೊಕೇಶನ್ ಅಲ್ಲಿ ಕಾಣಿಸುತ್ತಾರೆ. ಕರ್ನಾಟಕದಲ್ಲಿ ಇರುವಂತಹ ಟ್ರೈಬಲ್ಸ್ ಅಂದ್ರೆ ಸೋಲಿಗರು, ಹಕ್ಕಿ ಪಿಕ್ಕಿ, ಕಾಡು ಕುರುಬರು, ಜೇನು ಕುರುಬರು, ಕೊರಗ ಬುಡಕಟ್ಟು ಜನಾಂಗ, ಸಿದ್ದಿ ಜನಾಂಗ. ಈ ಒಂದು ನೀಲಗಿರಿ ಸ್ಟೇಷನ್ ಒಳಗಡೆ ಇರುಳು ಬುಡಕಟ್ಟು ಈರುಳಿಗ ಅಂತ ಹೇಳ್ತಾರೆ. ಇರುಳು ಬುಡಕಟ್ಟು ಜನಾಂಗದಲ್ಲಿ ಕಾಣಿಸುತ್ತಾರೆ. ನೀಲಗಿರಿ ಸ್ಟೇಷನ್ ಅಲ್ಲಿ ಬಿಲಾಂಗ್ಸ್ ಇರುವಂತದ್ದು ಇವರು ಎಲ್ಲದರ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮೆನ್ಷನ್ ತಗೋತೀವಿ. ಸಿದ್ದಿ ಬುಡಕಟ್ಟು ಜನಾಂಗ ಉತ್ತರ ಕನ್ನಡ ಜಿಲ್ಲೆಗೆ, ಹಕ್ಕಿ ಪಿಕ್ಕಿ, ಕಾಡು ಕುರುಬ, ಜೇನು ಕುರುಬರು ಮತ್ತೆ ಕೊರಗ
ಕೊರಗ ಬುಡಕಟ್ಟು ಜನಾಂಗ, ದೆನ್ ಈರುಳಿಗ, ಇವರೆಲ್ಲ ಎಲ್ಲಿ ಸಿಗ್ತಾರೆ ಅಂದ್ರೆ ಕರ್ನಾಟಕದಲ್ಲಿ ಬಿಲಾಂಗ್ಸ್ ಇದ್ದಾರೆ. ಅದ್ರಾಗ ನಾವು ನೋಡುವಂತದ್ದು ಸೋಲಿಗರು ಎಲ್ಲಿ ಸಿಗ್ತಾರೆ ಅಂದ್ರೆ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ ಬಿಲಾಂಗ್ಸ್ ಇರುವಂತದ್ದು ಸೋಲಿಗ ಬುಡಕಟ್ಟು ಜನಾಂಗ. ಅದ್ರಾಗ ಹೈಯೆಸ್ಟ್ ಪೀಕ್ ಅಲ್ಲಿ ತಗೊಳ್ಳೋದಾಯ್ತಂದ್ರೆ ಸೋಲಿಗ ಬುಡಕಟ್ಟು ಜನಾಂಗ. ಅಂದ್ರೆ ಸೋಲಿಗರು, ಸಿದ್ದಿ, ಹಕ್ಕಿ ಪಿಕ್ಕಿ, ಕಾಡು ಕುರುಬರು, ಜೇನು ಕುರುಬರು, ಕೊರಗ ಬುಡಕಟ್ಟು ಜನಾಂಗ, ಈರುಳಿಗ ಎಲ್ಲ ಎಲ್ಲಿ ಸಿಗ್ತಾರೆ ಅಂದ್ರೆ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ನೋಡ್ತೀರಾ. ಸಿದ್ದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಕೊರಗ ಬುಡಕಟ್ಟು ಜನಾಂಗದವರು ಅಂದ್ರೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಯಥೇಚ್ಛವಾಗಿ ದಕ್ಷಿಣ ಕನ್ನಡ ಮತ್ತೆ ಈ ಕೊರಗ ಜನ ನೋಡ್ತಿರಲ್ಲ ಕೊರಗ ಬುಡಕಟ್ಟು ಜನಾಂಗದವರು ದಕ್ಷಿಣ ಕನ್ನಡ, ಉಡುಪಿ ಎಂದಿರುವಂತಹ ಪಾಪ್ಯುಲೇಷನ್ ಅಲ್ಲದ. ಮತ್ತೆ ಕಾಡು ಕುರುಬ, ಜೇನು ಕುರುಬ, ಹಕ್ಕಿ ಪಿಕ್ಕಿ, ಸೋಲಿಗರು, ಈರುಳಿಗರು ಏನಿದ್ರಲ್ಲ ಅವರು ಕರ್ನಾಟಕದ ದಕ್ಷಿಣ ಪಾಠ ಲೊಕೇಶನ್ ಅಲ್ಲಿ ಬಿಲಾಂಗ್ಸ್ ಇದ್ದಾರೆ ಅಂತ ನೋಡ್ತೀರಾ. ಈ ಬುಡಕಟ್ಟು ಜನಾಂಗ ಕೇಳಿದ್ರೆ ಇದು ನೀಲಗಿರಿ ಸ್ಟೇಷನ್ ಕರ್ನಾಟಕ ಬಿಲಾಂಗಿಂಗ್ ಅಂತ ಹೇಳಿ ನೆನಪಿಟ್ಕೋಬೇಕು. ಹಾಗಾದ್ರೆ ಕರ್ನಾಟಕದಲ್ಲಿರುವಂತಹ ಬುಡಕಟ್ಟು ಜನಾಂಗದವರು ಯಾರು ಬರ್ತಾರೆ ಕ್ವಶನ್. ಇಲ್ಲಿ ಸಿದ್ದಿ ಬುಡಕಟ್ಟು ಜನಾಂಗದವರನ್ನ ನೋಡ್ತೀರಾ, ಜೇನು ಕುರುಬರು ಸಿಗ್ತಾರೆ. ಅದೇ ತರ ಕಾಡು ಕುರುಬ ಬುಡಕಟ್ಟು ಜನಾಂಗ, ಕೊರಗ ಬುಡಕಟ್ಟು ಜನಾಂಗದವರು ಎಲ್ಲಿ ಸಿಗ್ತಾರೆ, ಇದು ಕೋಸ್ಟಲ್ ಕಮ್ಯುನಿಟಿ ಲೊಕೇಶನ್ ಅಂತ ನೆನಪಿಟ್ಕೋರಿ. ಸಿದ್ದಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ, ಕೊರಗ ಅಂದ್ರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಲೊಕೇಶನ್ ಉಡುಪಿ, ಸೋಲಿಗ ಬುಡಕಟ್ಟು ಜನಾಂಗದವರು ಇದ್ದಾರೆ. ಮತ್ತೆ ಅದೇ ತರ ಈರುಳಿಗ ಬುಡಕಟ್ಟು ಜನಾಂಗದವರನ್ನ ನೋಡ್ತೀರಿ ಎಲ್ಲ ನೀಲಗಿರಿ ಸ್ಟೇಷನ್ ಅಲ್ಲಿ. ಇದು ನೀಲಗಿರಿ ಸ್ಟೇಷನ್ ಅಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತ ಲೊಕೇಶನ್ ಅಂದ್ರೆ ಈರುಳಿಗ ಬುಡಕಟ್ಟು ಜನಾಂಗ. ಹೆಸರು ಕೊಟ್ಟು ನೀಲಗಿರಿ ಲೊಕೇಶನ್ ಅಲ್ಲಿ ಕಾಣಿಸಿಕೊಳ್ಳುವಂತ ಟೈಪ್ಸ್ ಯಾರು ಅಂತ ಕೇಳಿದ್ರೆ ಈರುಳಿಗ ಅಂತ ಆಪ್ಷನ್ ಇದೆ. ಟಿಎಲ್ ಕ್ವಶನ್ ಇರುವಂತದ್ದು. ಹಾಗಾದ್ರೆ ಕರ್ನಾಟಕ ನೀಲಗಿರಿ ಸ್ಟೇಷನ್ ಬಿಲಾಂಗ್ಸ್ ಆಗ್ತದಲ್ಲ, ಹಾಗಾದ್ರೆ ಕರ್ನಾಟಕಕ್ಕೆ ಈರುಳಿಗ ಬುಡಕಟ್ಟು ಜನಾಂಗ ಬಿಲಾಂಗ್ಸ್ ಆಗುತ್ತೆ, ಸೇರುತ್ತೆ ಅಂತ ನೋಡ್ತೀರಾ. ಹೋಗಿಗ ಸಿದ್ದಿ, ಕಾಡು ಕುರುಬ, ಜೇನು ಕುರುಬ, ಕೊರಗ ಬುಡಕಟ್ಟು ಜನಾಂಗ, ಸೋಲಿಗ, ಈರುಳಿಗ, ಹಕ್ಕಿ ಪಿಕ್ಕಿ ಎಲ್ಲದರ ಅಂದ್ರೆ ಕರ್ನಾಟಕಕ್ಕೆ ಬಿಲಾಂಗ್ಸ್ ಇರುವಂತದ್ದು. ಅದ್ರಾಗ ಸೋಲಿಗ ಬುಡಕಟ್ಟು ಜನಾಂಗ ಎನ್ರಿಚ್ ಅಂತ ನೋಡ್ತೀರಾ. ವರ್ಲಿ ಎಲ್ಲಿದ ಮಹಾರಾಷ್ಟ್ರದಲ್ಲಿ, ಉರ್ಲಿ ಕೇರಳದಲ್ಲಿ, ವರ್ಲಿ ಮಹಾರಾಷ್ಟ್ರ, ಉರ್ಲಿ ಅಂತ ತಗೊಂಡ್ರೆ ಕೇರಳದಲ್ಲಿ ಇರುವಂತದ್ದು. ಅದೇ ನಮಗೆ ಮೀನರು ರಾಜಸ್ಥಾನದಲ್ಲಿ ಸಿಗ್ತಾರ. ಬಿಲ್ಲರು ಮತ್ತೆ ಪಟೇಲರು ಅಂತ ಹೇಳಿದ್ರೆ ಗುಜರಾತಿ ಬಿಲಾಂಗ್ಸ್ ಆಗ್ತಾರ. ಮುರಾರಿ ಮತ್ತೆ ಗೊಂಡ ಗೋಂಡ್ಸ್ ಅಂತ ನೋಡ್ತೀರಾ. ಗೊಂಡ ಬುಡಕಟ್ಟು ಜನಾಂಗ ಮುರಾರಿ ಎಲ್ಲಿ ಬರ್ತಾರೆ ಅಂದ್ರೆ ಮಧ್ಯಪ್ರದೇಶ ಲೊಕೇಶನ್ ಅಲ್ಲಿ ಇರುವಂತದ್ದು. ಮುರಾರಿ ಅಥವಾ ಗೊಂಡರು ಮೊದಲಿದ್ದಾರೆ ಆಯ್ತಾ. ಈಗ ತಮಿಳುನಾಡು ಅಂದ್ರೆ ತೋಡಿಗ, ಈಸಿ ನೆನಪಿಟ್ಟು ತಮಿಳುನಾಡು, ತಮಿಳು ತೋಡಿಗ. ನಾಡಲಾರಿದ ತೋಡಿಗ ಬುಡಕಟ್ಟು ಜನ. ಆಂಧ್ರ ಪ್ರದೇಶ ಅಂದ್ರೆ ಸಾಕು ಚಂಚು. ಆಂಧ್ರ ಪ್ರದೇಶ ಮತ್ತೆ ಅರುಣಾಚಲ ಪ್ರದೇಶ ಅನ್ಕೊಂಬಿಡಿ. ಆಂಧ್ರ ಪ್ರದೇಶ ಅಂದ್ರೆ ಚಂಚು ಬುಡಕಟ್ಟು ಜನಾಂಗ. ಈ ಗೊಂಡರು ಎಲ್ಲಿದ್ದಾರೆ ಅಂದ್ರೆ ಮಧ್ಯಪ್ರದೇಶದ. ಗೊಂಡರು ಎಲ್ಲಿ ಬರ್ತಾರೆ ಒಡಿಸಾದಲ್ಲಿ ಬರ್ತಾರೆ. ನಮಗೆ ಸ್ಪೆಷಲ್ ಸ್ಟೇಟಸ್ ಕೊಡಿ ಅಂತ ಕೇಳಿದಾರೆ ಯಾರು, ಪಟೇಲರ್ ಎಲ್ಲಿದ್ದಾರೆ ಅಂದ್ರೆ ಗುಜರಾತ್ ಒಳಗಡೆ ಇದ್ದಾರೆ. ಇನ್ನು ವೆಸ್ಟ್ ಬೆಂಗಾಲ್ ಲೊಕೇಶನ್ ಅಂತ ಹೇಳಿದ್ರೆ ಅಂದ್ರೆ ಸಂತಾಲರನ್ನ ನೋಡ್ತೀರಾ. ಸಂತಾಲರು ವೆಸ್ಟ್ ಬೆಂಗಾಲ್. ಹಾಗೆ ಜಾರ್ಖಂಡ್ ಅಂದ್ರೆ ಮುಂಡರದಂಗೆ ಹೇಳ್ತಿರಲ್ಲ, ಜಾರ್ಖಂಡ್ ಲೊಕೇಶನ್ ಅಲ್ಲಿ ಮುಂಡರು. ಜಾರ್ಖಂಡ್ ಮುಂಡರು ಒಬ್ಬ ನೆನಪಿಗೆ ಬರ್ತದ. ಮತ್ತೆ ಹಂಗಂತ ಬರೀ ಜಾರ್ಖಂಡ್ ಅಷ್ಟೇ ಬಿಲಾಂಗ್ಸ್ ಇಲ್ಲ. ಈ ಚೋಟನಾಗ್ಪುರ್ ಪ್ಲಾಟಿ ಲೊಕೇಶನ್ ಐತಲ್ಲ ಅಂದ್ರೆ ಜಾರ್ಖಂಡ್, ಛತ್ತೀಸ್ಗಢ, ಒಡಿಸಾದ ವೆಸ್ಟರ್ನ್ ಪಾರ್ಟ್ ಮತ್ತೆ ವೆಸ್ಟ್ ಬೆಂಗಾಲ್ ವೆಸ್ಟರ್ನ್ ಪಾರ್ಟ್ ಲೊಕೇಶನ್ ಅಲ್ಲ ಮುಂಡರು. ಜಾರ್ಖಂಡ್ ಅಂದ್ರೆ ಸಾಕು ಮುಂಡರು ನೆನಪಿಗೆ ಬರ್ತದ. ಹೌದಾ, ಜಾರ್ಖಂಡ್ ಅಲ್ಲಿ ಮುಂಡರು. ಹಿಮಾಚಲ್ ಪ್ರದೇಶ ಅಂದ್ರೆ ಗಡ್ಡಿ ಬುಡಕಟ್ಟು ಜನಾಂಗ. ಹಿಮಾಚಲ್ ಗಡ್ಡಿ. ಹಾಗೆ ಸಿಕ್ಕಿಂ ಅಂದ್ರೆ ಸಾಕು ಲೆಪ್ಚಾ. ಅಲ್ಲಿ ಬುಟಿಯಾ, ಖಾಸ್, ಲೆಪ್ಚಾ ಹಿಂಗ್ ಸಿಗ್ತಾರ. ನಿಮಗೆ ಸಿಕ್ಕಿಂ ಅಂದ್ರೆ ಸಾಕು ನೆನಪಿಗೆ ಬರಬೇಕು ಲೆಪ್ಚಾ ಬುಡಕಟ್ಟು ಜನಾಂಗ. ಮೊದಲಿಗೆ ಅವ್ರಿಗೆ ಏನಂತ ಬುಟಿಯಾ ಅಂತ ಹೇಳ್ತಿದ್ರು. ಬುಟಿಯಾ, ಲೆಪ್ಚಾ ಅಂದ್ರೆ ಸಾಕು ಸಿಕ್ಕಿಂ ನೆನಪಿಗೆ ಬರಬೇಕು. ಇನ್ನೊಂದು ಬುಡಕಟ್ಟು ಜನಾಂಗ ನೆನಪಿಟ್ಕೊಳ್ಳಿ, ಸಿಕ್ಕಿಂ ಅಲ್ಲಿ ಖಾಸ್ ಅಂತ ಹೇಳಿ. ಹಾಗೆ ನಮಗೆ ಮೇಘಾಲಯದಲ್ಲಿ ಕಾರು, ಕಾಶಿ ಹಿಲ್ಸ್ಗಳದಾವಲ್ಲ, ಕಾಶಿ ಬುಡಕಟ್ಟು ಜನಾಂಗ ಅಂತ ಹೇಳಿದ್ರೆ ಮೇಘಾಲಯದ ಲೊಕೇಶನ್ ಅಲ್ಲಿ ಇರುವಂತದ್ದು. ಮೇಘಾಲಯ ಅಂದ್ರೆ ಕಾಶಿ ನೆನಪಿಗೆ ಬರುತ್ತೆ. ಹೌದಾ. ಅದೇ ತರ ನೀವು ಇಲ್ಲಿ ನಾಗಾ ಅಂದ್ರೆ ನಾಗಾಲ್ಯಾಂಡ್ ಅಲ್ಲಿ ನಾಗಾ ಬುಡಕಟ್ಟು ಜನಾಂಗದವರಿದ್ದಾರೆ. ಇದು ಮಿಡಲ್ ಆಫ್ ದಿ ಝೋನ್ ಅಸ್ಸಾಂ ಇದ. ಅಸ್ಸಾಂ ಲೊಕೇಶನ್ ಅಲ್ಲಿ ಅಂತ ತಗೊಂಡ್ರೆ ಚುಟಿಯಾ. ಅಸ್ಸಾಂ ಅಂದ್ರೆ ಸಾಕು ಫಸ್ಟ್ ವರ್ಷನ್ ಅಲ್ಲಿ ನೆನಪಿಟ್ಕೊಳ್ಳಿ. ಚುಟಿಯಾ ಎಲ್ಲಿ ಇದ್ದಾರೆ ಅಂದ್ರೆ ಅಸ್ಸಾಂ ಅಲ್ಲಿ ಇದ್ದಾರೆ. ಚುಟಿಯಾ ಎಲ್ಲಿ ಬಿಲಾಂಗ್ಸ್ ಇದ್ದಾರೆ ಅಸ್ಸಾಂ ಲೊಕೇಶನ್ ಅಲ್ಲಿ. ಅಸ್ಸಾಂ ಅಲ್ಲಿ ಚುಟಿಯಾ, ಚಂಕಾ, ಧಿಮಾಸ್ ಇತರ ಬುಡಕಟ್ಟು ಜನಾಂಗ ಸಿಗ್ತಾರೆ. ಅಸ್ಸಾಂ ಲೊಕೇಶನ್. ಅಸ್ಸಾಂ ಅಂದ್ರೆ ಸಾಕು ಯಾರು ನೆನಪಿಟ್ಕೋತೀರಿ ಚುಟಿಯಾ ಎಲ್ಲಿ ಬರ್ತಾರೆ ಅಸ್ಸಾಂ ಅಲ್ಲಿ. ಮತ್ತೆ ಅಸ್ಸಾಂ ಇಂದ ಚಂಕಾ, ಧಿಮಾಸ್, ಚುಟಿಯಾ ಎಲ್ಲಿ ಬರ್ತಾರೆ ಇವರಲ್ಲಿ ಅಸ್ಸಾಂ ಲೊಕೇಶನ್ ಅಲ್ಲಿ ಇರುವಂತದ್ದು. ಮಿಜೋರಾಂ ಅಂದ್ರೆ ಲೂಸಿಯಾ ಬುಡಕಟ್ಟು ಜನಾಂಗ. ಮಿಜೋರಾಂ ಅಲ್ಲಿ ಲೂಸಿಯಾ ಬುಡಕಟ್ಟು ಜನಾಂಗದವರಿದ್ದಾರೆ. ಅಸ್ಸಾಂ ಅಲ್ಲಿ ಚಂಕಾ, ಧಿಮಾಸ್ ಮತ್ತೆ ಬುಟಿಯಾ. ದನ್ ಇಲ್ಲಿ ಮಣಿಪುರ ಲೊಕೇಶನ್ ಗೆ ಬಂದ್ರೆ ಮೈತ್ರಿ ಸಮುದಾಯ, ಕುಕಿ ಮತ್ತೆ ನಾಗ ಅಂದ್ರೆ ನಾಗಾಲ್ಯಾಂಡ್ ನೆನಪಿಗೆ ಬರ್ತದೆ. ಹಂಗಂತ ಅಷ್ಟೇ ಇರಂಗಿಲ್ಲ. ಫೆಡರಲ್ ಸ್ಟೇಟ್ಸ್ ಗಳಲ್ಲಿ ಏನಾಗುತ್ತೆ ಡಿಸ್ಟ್ರಿಬ್ಯೂಟ್ ತಗೊಂಡಿರ್ತಾರೆ. ಮಣಿಪುರ ಲೊಕೇಶನ್ ಅಂದ್ರೆ ಮೈತ್ರಿ ಮತ್ತೆ ಕುಕಿ ಇವರು ನಮಗೆ ಸ್ಪೆಷಲ್ ಸ್ಟೇಟಸ್ ಕೊಡಿ ಅಂತ ಇಬ್ಬರು ಮತ್ತೆ ಕಾನ್ಫ್ಲಿಕ್ಟ್ ಇದೆ. ಮೈತ್ರಿ ಬುಡಕಟ್ಟು ಸಮುದಾಯ ಮತ್ತೆ ಕುಕಿ ಮತ್ತೆ ಯಾರು ಬರ್ತಾರೆ ಮಣಿಪುರದಲ್ಲಿ ನಾಗ ಟ್ರೈಬ್ಸ್ ಗಳು ಕೂಡ ಲೊಕೇಶನ್ ಇದೆ. ಮಣಿಪುರದಲ್ಲಿ ಮೈತ್ರಿ ಸಮುದಾಯ, ಕುಕಿ ಸಮುದಾಯ, ನಾಗ ಟ್ರೈಬ್ಸ್ ಗಳು ಮಣಿಪುರದಲ್ಲಿ. ನಾಗಾಲ್ಯಾಂಡ್ ಅಂದ್ರೆ ನಾಗ, ಮಿಜೋರಾಂ ಅಂದ್ರೆ ಲೂಸಿಯಾ, ವೆಸ್ಟ್ ಬೆಂಗಾಲ್ ಅಂದ್ರೆ ಸಂತಾಲರು. ಹಂಗೆ ಅಂಡಮಾನ್ ನಿಕೋಬಾರ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡುವ. ಈಗ ರಿಕಾಲ್ ತಗೋತೀರಾ. ಈಗ ನಂಗೆ ಆನ್ಸರ್ ಮಾಡಿ. ಬಿಲ್ಲರು ಎಲ್ಲಿ ಕಾಣ ಸಿಗ್ತಾರೆ ಕ್ವಶನ್ ಮಾರ್ಕ್. ಬಿಲ್ಲರು ಮತ್ತೆ ಪಟೇಲರು. ಬಿಲ್ಲರು ಪಟೇಲರು ಎಲ್ಲದ ಇವರು ಪಟೇಲರ್ ಐತಲ್ಲ ನಮಗೂ ಸ್ಪೆಷಲ್ ಸ್ಟೇಟಸ್ ಅನ್ನು ಕೊಡಿ ಅಂತ ನಿಲ್ತಾರೆ. ಬಿಲ್ಲರು ಮತ್ತೆ ಪಟೇಲರು. ಹಾಗಾದ್ರೆ ಯಾವ ಸ್ಟೇಟ್ ಬಿಲಾಂಗ್ಸ್ ಅದಾರು ಕ್ವಶನ್ ಮಾರ್ಕ್. ಬಿಲ್ಲರು ಅಂತ ತಗೊಂಡ್ರೆ ಗುಜರಾತ್. ಹೌದಾ. ಗುಜರಾತ್ ಅಲ್ಲಿ ಯಾರು ಸಿಗ್ತಾರೆ ನಿಮಗೆ ಬಿಲ್ಲರು, ಬಿಲ್ ಸಿಗ್ತಾರೆ. ಹೌದಾ. ಮತ್ತೆ ಅತಿ ಹೆಚ್ಚು ಯಾರದ ಯಾವ ಪಾಪ್ಯುಲೇಷನ್ ಇದೆ ಬುಡಕಟ್ಟು ಯಾವ ಮಂದಿ ಅಂದ್ರೆ ಬಿಲ್ಸ್ ಅದರ. ಬಿಲ್ಸ್ ಇರೋದು ಗುಜರಾತ್ ಲೊಕೇಶನ್ ಅಲ್ಲಿ. ಮತ್ತೆ ಪಟೇಲರನ್ನ ನೋಡ್ತೀರಾ. ಮಹಾರಾಷ್ಟ್ರ ಅಂದ್ರೆ ಸಾಕು ವರ್ಲಿ. ಮಹಾರಾಷ್ಟ್ರದಲ್ಲಿ ವರ್ಲಿ. ಕೇರಳದ ಒಳಗಡೆ ನಿಮಗೆ ಯಾರು ಸಿಗ್ತಾರೆ ಉರ್ಲಿ ಬುಡಕಟ್ಟು ಜನಾಂಗ. ಉರ್ಲಿ ಕೇರಳದಲ್ಲಿ. ಇನ್ನು ಕರ್ನಾಟಕದಲ್ಲಿ ನೀವು ನೋಡಿದ್ರೆ ಯಾರು ಬರ್ತಾರೆ ಸೋಲಿಗ ಬುಡಕಟ್ಟು ಜನಾಂಗ. ಸೋಲಿಗರು, ಸಿದ್ದಿ, ಹಕ್ಕಿ ಪಿಕ್ಕಿ, ಕಾಡು ಕುರುಬರು, ಜೇನು ಕುರುಬರು. ಹೌದಾ. ಈರುಳಿಗ, ಕೋರಗ ಎಲ್ಲಿ ಬರ್ತಾರೆ ಇವರೆಲ್ಲ ಕರ್ನಾಟಕದಲ್ಲಿ ಬಿಲಾಂಗ್ಸ್ ಇದ್ದಾರೆ ಅಂತ ನೋಡ್ತೀವಿ. ಹೌದಾ. ತಮಿಳುನಾಡು ಅಂದ್ರೆ ಸಾಕು ಯಾರು ನೆನಪಿಗೆ ಬರಬೇಕು ತಮಿಳುನಾಡು ಅಂದ್ರೆ ತೋಡಿಗ ಬುಡಕಟ್ಟು ಜನಾಂಗ. ಹೌದಾ. ಆಂಧ್ರ ಪ್ರದೇಶ ಅಂದ್ರೆ ಸಾಕು ನೆನಪಿಗೆ ಬರಬೇಕು ಚಂಚು ಅಂದ್ರೆ ಮೆಜಾರಿಟಿ ಉಳಿದಾರ ಅಂತ ಅರ್ಥ. ತಮಿಳುನಾಡು ಅಂದ್ರೆ ತೋಡಿಗ, ಆಂಧ್ರ ಪ್ರದೇಶ ಅಂದ್ರೆ ಚಂಚು. ಮಿಜೋರಾಂ ಅಂತ ತಗೊಂಡ್ರೆ ಮಿಜೋರಾಂ ಅಲ್ಲಿ ಯಾರದ ಲೂಸಿಯಾ ಬುಡಕಟ್ಟು ಜನಾಂಗ. ಮಿಜೋರಾಂ ಅಂದ್ರೆ ಲೂಸಿಯಾ. ಹಾಗಾದ್ರೆ ನಿಮಗೆ ಮೈತ್ರಿ ಸಮುದಾಯ, ಕುಕಿ ಎಲ್ಲಿ ಸಿಗ್ತಾರೆ. ಮೈತ್ರಿ ಸಮುದಾಯ ಆಯ್ತು, ಕುಕಿ ಇವರೆಲ್ಲದರ ಕ್ವಶನ್ ಮಾರ್ಕ್. ಇವರೆಲ್ಲದರ ಅಂದ್ರೆ ಮಣಿಪುರದಲ್ಲಿ ಸಿಗ್ತಾರೆ. ತಮಿಳುನಾಡು ಅಂದ್ರೆ ತೋಡಿಗ ಬುಡಕಟ್ಟು ಜನಾಂಗ. ಆಂಧ್ರ ಪ್ರದೇಶ ಅಂದ್ರೆ ಚಂಚು. ಮತ್ತೆ ಮೈತ್ರಿ ಕುಕಿ ಅಂದ್ರೆ ಸೀದಾ ಮಣಿಪುರ ಲೊಕೇಶನ್ ಹೋಗ್ಬೇಕು. ನಾವು ನಾಗಾಲ್ಯಾಂಡ್ ಅಲ್ಲಿ ನಾಗ ಬುಡಕಟ್ಟು ಜನಾಂಗದಲ್ಲಿ. ಹೌದಾ. ಹಾಗಾದ್ರೆ ಲೂಸಿಯಾ ಎಲ್ಲಿ ಸಿಗ್ತಾರೆ. ಲೂಸಿಯಾ ಎಲ್ಲದರ ಅಂದ್ರೆ ಮಿಜೋರಾಂ ಅಲ್ಲಿ ಕಾಣಿಸ್ತಾರೆ. ಮಿಜೋ ಬೆಟ್ಟಗಳಲ್ಲಿ ಅಡಗಿದ್ದಾರೆ. ಯಾರಂದ್ರೆ ಲೂಸಿಯಾ ಮಿಜೋರಾಂ ಅಲ್ಲಿ. ಮತ್ತೆ ಗಡ್ಡಿ ಬುಡಕಟ್ಟು ಜನಾಂಗ. ಗಡ್ಡಿ ಎಲ್ಲಿ ಬರ್ತಾರೆ ಅಂದ್ರೆ ಹಿಮಾಚಲ್ ಪ್ರದೇಶ ಲೊಕೇಶನ್ ಅಲ್ಲಿ. ನಿಮಗೆ ಬುಟಿಯಾ ಆಯ್ತು ಮತ್ತೆ ಹಂಗೆ ಖಾಸ್, ಲೆಪ್ಚಾ ಇವ್ರು ಎಲ್ಲಿ ಬರ್ತಾರೆ ಅಂದ್ರೆ ಸೀದಾ ಸಿಕ್ಕಿಂ ಹೋಗ್ಬೇಕು. ಸಿಕ್ಕಿಂ ಲೊಕೇಶನ್. ಗಡ್ಡಿ ಅಂದ್ರೆ ಹಿಮಾಚಲ್ ಪ್ರದೇಶ. ಬುಟಿಯಾ, ಖಾಸ್ ಮತ್ತೆ ಲೆಪ್ಚಾ ಎಲ್ಲಿ ಬರ್ತಾರೆ ಅಂದ್ರೆ ಸಿಕ್ಕಿಂ ಅಲ್ಲಿ ಇದ್ದಾರೆ. ಹೌದಾ. ಅದೇ ತರ ನಿಮಗೆ ಲೊಕೇಶನ್ಗೆ ಬಂದ್ರೆ ಯಾವುದು ಕಾಶಿ ಬುಡಕಟ್ಟು ಜನಾಂಗ ಎಲ್ಲಿ ಬರ್ತಾರೆ ಅಪ್ಪ ನೆನಪಿಗೆ ಬರ್ತದೆ ಅಂದ್ರೆ ಮೇಘಾಲಯ ಲೊಕೇಶನ್ ಅಲ್ಲಿ ಇದೆ. ಹೌದಾ. ಹಂಗೆ ಸಂತಾಲರು ಎಲ್ಲಿ ಬರ್ತಾರೆ. ಇದು ಸಂತಾಲರು ಕ್ವಶನ್ ಮಾರ್ಕ್. ನಾ ತಗೊಳ್ಳುವ. ಮೀನು ಹಿಡಿತಾರೆ ಎಲ್ಲಿ ಹಿಡಿತಾರೆ ರಾಜಸ್ಥಾನದಾಗ ಐತಲ್ಲ ಮೀನು ಹಿಡಿತಾರೆ. ಮೀನರು ಅಲ್ಲಿ ಎಂತ ಡೆಸರ್ಟ್ ಇದೆ. ಮೀನರು ಎಲ್ಲಿ ಬರ್ತಾರೆ ರಾಜಸ್ಥಾನ. ಇಲ್ಲಿಗೆ ಬಂದ್ರೆ ಬಿಲ್ಸ್ ಗುಜರಾತ್ ಅಥವಾ ಪಟೇಲ. ಹೌದಾ. ತಮಿಳುನಾಡು ಅಂದ್ರೆ ಸಾಕು ತೋಡಿಗ.
ಉರ್ಲಿ ಎಲ್ಲಿ ಬರ್ತಾರೆ ಕೇರಳದಲ್ಲಿ, ವರ್ಲಿ ಎಲ್ಲಿ ಬರ್ತಾರೆ ಮಹಾರಾಷ್ಟ್ರದಲ್ಲಿ. ಜಸ್ಟ್ ಹಂಗೆ ವಿಜುವಲ್ ತಗೋರಿ. ನೆಕ್ಸ್ಟ್ ಆಂಧ್ರ ಪ್ರದೇಶ ಅಂದ್ರೆ ಸಾಕು ನೆನಪಿಗೆ ಬರ್ಬೇಕು ಚಂಚು. ವೆಸ್ಟ್ ಬೆಂಗಾಲ್ ಅಲೋಕೇಶನ್ ಅಲ್ಲಿ ಸಂತಾಲರು ಇದ್ದಾರೆ, ವೆಸ್ಟ್ ಬೆಂಗಾಲ್. ಒಡಿಸಾದಲ್ಲಿ ಯಾರು ಬರ್ತಾರೆ ಅಂದ್ರೆ ಕೋನ್ಸ್ ಬರ್ತಾರೆ, ಗೊಂಡರು. ಅದೇ ಗೊಂಡರು ಅಂತ ನೋಡಿದ್ರು, ಗೊಂಡರು ಎಲ್ಲಿ ಬರ್ತಾರೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಬರ್ತಾರೆ. ಮುರಾರಿ ಗೊಂಡರು ಮಧ್ಯಪ್ರದೇಶದಲ್ಲಿ ಇರುವಂತದ್ದು. ಸಿಕ್ಕಿಂ ಹಾಕಿರಲ್ಲ, ಸಿಕ್ಕಿಮಲ್ಲಿ ಯಾರು ಬರ್ತಾರೆ ಅಂದ್ರೆ ಲೆಪ್ಚಾ ಬರುತ್ತೆ, ಲೆಪ್ಚಾ. ಹಂಗೆ ಬುಟಿಯಾ, ಖಾಸ್, ದಿಮಾಸ್, ಖಾಸ್ ಎಲ್ಲಿ ಬರ್ತಾರೆ ಸಿಕ್ಕಿಮಲ್ಲಿ ಇದ್ದಾರೆ. ಹೌದಾ. ಅರುಣಾಚಲ ಪ್ರದೇಶ ಅಂದ್ರೆ ಯಾರು ತಗೋತೀರ ಅಂದ್ರೆ ಅಪ್ಟಾಮಿ ಅಂತ ತಗೋಬೇಕು. ಅರುಣಾಚಲ ಪ್ರದೇಶದಲ್ಲಿ ಅಪ್ಟಾಮಿ ಬುಡಕಟ್ಟು ಜನಾಂಗ, ಅರುಣಾಚಲ ಪ್ರದೇಶದಲ್ಲಿ ಅಪ್ಟಾಮಿ. ಸಿಕ್ಕಿಂ ಅಂದ್ರೆ ಲೆಪ್ಚಾ, ಹಿಮಾಚಲ ಪ್ರದೇಶ ಅಂದ್ರೆ ಗಡ್ಡಿ. ಅಂದ್ರೆ ಯಾಕೆ ನಾವು ಇವ್ರನ್ನ ಅಷ್ಟೇ ಇಲ್ಲಿ ಕನ್ಸಿಡರ್ ಮಾಡ್ತಿರೋದು, ಅವ್ರು ಬಿಟ್ಟು ಭಾಳ ಮಂದಿ ಇದ್ದಾರೆ. ಬಟ್ ನಾವು ಏನು ಮಾಡ್ತೀವಿ, ವೆಸ್ಟ್ ಬೆಂಗಾಲ್ ಅಂದ್ರೆ ಸಂತಾಲ್ಸ್ ಮತ್ತೆ ಬುಡಕಟ್ಟು ಜನಾಂಗ ಇರೋದು. ವೆಸ್ಟ್ ಬೆಂಗಾಲ್ ಅಂದ್ರೆ ಸೀದಾ ಕನ್ಸಿಡರ್ ಮಾಡ್ತಾರೆ. ರೆಡ್ ಕಲರ್ ಹೈಲೈಟ್ ಇದ್ದಾರೆ ಸಂತಾಲ ಎಲ್ಲಿ ಬರ್ತಾರೆ ಅಂದ್ರೆ ವೆಸ್ಟ್ ಬೆಂಗಾಲಲ್ಲಿ. ಕೊಂಡರು ಎಲ್ಲಿ ಬರ್ತಿದ್ದಾರೆ ಒಡಿಸಾದಲ್ಲಿ ಬರ್ತಾರೆ. ಗೊಂಡರು ಮಧ್ಯಪ್ರದೇಶ, ಮುರಾರಿ ಮಧ್ಯಪ್ರದೇಶದಲ್ಲಿ ಇದೆ. ಚಂಚು ಆಂಧ್ರ ಪ್ರದೇಶದಿಂದ, ಅಪ್ಟಾಮಿ ಅಂದ್ರೆ ಅರುಣಾಚಲ ಪ್ರದೇಶ ಲೊಕೇಶನ್ ಇದೆ. ಹಂಗೆ ತೋಡಿಗ ಅಂದ್ರೆ ತಮಿಳುನಾಡು, ಕೇರಳ ಅಂದ್ರೆ ವರ್ಲಿ ಮಹಾರಾಷ್ಟ್ರ, ಬಿಲ್ಸ್ ಮತ್ತೆ ಪಟೇಲ್ ನೋಡ್ತೀವಿ ಗುಜರಾತಲ್ಲಿ. ಅದು ಹಿಮಾಚಲ ಪ್ರದೇಶ ಅಂದ್ರೆ ಸಾಕು ನೆನಪಿಗೆ ಬರಬೇಕು ಗಡ್ಡಿ ಬುಡಕಟ್ಟು ಜನಾಂಗ ಅಂತ ಹೇಳಿ, ಅಂದ್ರೆ ಇವರು ಜಾಸ್ತಿ ಅದ ಅಂತ ಹೇಳಿ. ಹೌದಾ. ನಾಗಾಲ್ಯಾಂಡ್ ಅಲ್ಲಿ ನಾಗ ಬುಡಕಟ್ಟು ಜನಾಂಗ, ಮೈತೈ ಮತ್ತೆ ನಾಗ ಆಯ್ತು. ಮತ್ತೆ ರಿಟರ್ನ್ ಇಲ್ಲಿ ನಾವು ಕುಕ್ಕಿ ಅಂತ ತಗೊಂಡ್ರೆ ಮಣಿಪುರ ಲೊಕೇಶನ್ ಇದೆ ಅಂತ ನೋಡ್ತೀವಿ. ಹೌದಾ. ಚಕ್ಮಾ, ಅಸ್ಸಾಮಲ್ಲಿ ಚಕ್ಮಾ, ಚುಟಿಯಾ, ದಿಮಾಸ್ ಅಸ್ಸಾಂ ಲೊಕೇಶನ್ ಇಂದ. ಅಸ್ಸಾಮಲ್ಲಿ ಯಾರು ಬರ್ತಾರೆ, ಅಸ್ಸಾಂ ಅಂದ್ರೆ ನೆನಪಿಗೆ ಬರಬೇಕು ಚುಟಿಯಾ. ಹಂಗೆ ಅರುಣಾಚಲ ಪ್ರದೇಶ ನೆನಪಿಗೆ ಬರಬೇಕು ಯಾರಂದ್ರೆ ಅಪ್ಟಾಮಿ ಬುಡಕಟ್ಟು ಜನಾಂಗ. ಅಪ್ಟಾಮೀಸ್ ಎಲ್ಲದರಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಇದೆ. ಅಸ್ಸಾಂ ಅಂದ್ರೆ ಚುಟಿಯಾ ಮೊದಲು ನೆನಪಿಗೆ ಬರಬೇಕು, ಆಮೇಲೆ ಚಕ್ಮಾ, ದಿಮಾಸ್ ಇದಾರೆ ಅಂತ ಗೊತ್ತಿರಬೇಕು. ಮಿಜೋರಾಂ ಅಂದ್ರೆ ಲೂಸಿಯಾ, ಮೇಘಾಲಯ ಕಾಶಿ, ಸಿಕ್ಕಿಂ ಅಂದ್ರೆ ಲೆಪ್ಚಾ, ಜಾರ್ಖಂಡ್ ಅಂದ್ರೆ ಮುಂಡರು ಸಿಗ್ತಾರೆ. ಮತ್ತೆ ಮಧ್ಯಪ್ರದೇಶ ಅಂದ್ರೆ ಮುರಾರಿ ಗೊಂಡರು, ವರ್ಲಿ ಮಹಾರಾಷ್ಟ್ರ, ಉರ್ಲಿ ಕೇರಳ, ತಮಿಳುನಾಡು ಅಂದ್ರೆ ತೋಡಿಗ, ಚಂಚು ಫ್ರಮ್ ಆಂಧ್ರ ಪ್ರದೇಶ, ಗೋಂಡ್ಸ್ ಫ್ರಮ್ ಒಡಿಸಾ, ಸಂತಾಲರು ಅಂದ್ರೆ ವೆಸ್ಟ್ ಬೆಂಗಾಲ್ ಲೊಕೇಶನ್, ಬಿಲ್ಲರ್ ಅಂದ್ರೆ ಗುಜರಾತ್, ನೀನ್ ಹಿಡಿತ ರಾಜಸ್ಥಾನದಲ್ಲಿ. ಇಡಿಯಂಗೆ ಸುಮ್ಮನೆ ಹೇಳ್ತಿದ್ದೀನ. ಪಟೇಲರ್ ಅಂತ ತಗೊಂಡ್ರೆ ಗುಜರಾತ್ ನೆನಪಿಗೆ ಬರ್ತಾರೆ. ಹೌದಾ. ಅದೇ ತರ ಅಂಡಮಾನ್ ನಿಕೋಬಾರ್ ಎಂಟ್ರಿಚ್ ಇದಾರೆ, ಯಾರು ಬರ್ತಾರೆ ಅಂತ ನೋಡಿ. ಅಂಡಮಾನಲ್ಲಿ ಅಂಡಮಾನೀಸ್ ಬರ್ತಾರೆ, ಕಮ್ಮಿ ಇದ್ದಾರೆ, ಕಮ್ಮಿ ಇರುವಂತದ್ದು. ಅಂಡಮಾನೀಸ್ ಅದನ್ನ ಗ್ರೇಟ್ ಅಂಡಮಾನೀಸ್ ಅಂತ ಹೇಳ್ತಾರೆ. ಒರಾನ್ಸ್, ಒಂಗೇಸ್, ಸೆಂಟಿನಲ್ಸ್ ಮತ್ತೆ ಶಾಂಪಿಯನ್ ಬುಡಕಟ್ಟು ಜನಾಂಗ. ಎಲ್ಲಿ ಅಂಡಮಾನ್ ನಿಕೋಬಾರ್ ಅಲ್ಲಿ ಇರುವಂತ ಬುಡಕಟ್ಟು ಜನಾಂಗ ಅಂದ್ರೆ ಒರಾನ್ಸ್, ಒಂಗೇಸ್, ಸೆಂಟಿನಲ್ಸ್, ಶಾಂಪಿಯನ್ ಬುಡಕಟ್ಟು ಜನಾಂಗ. ಹಂಗೆ ಅಂಡಮಾನೀಸ್ ಅಂದ್ರೆ ಕಮ್ಮಿ ಇರೋದು ಯಾರಂದ್ರೆ ಅಂಡಮಾನೀಸ್. ಒರಾನ್ಸ್, ಒಂಗೇಸ್, ಸೆಂಟಿನಲ್ಸ್, ಶಾಂಪಿಯನ್ ಮತ್ತೆ ಅಂಡಮಾನೀಸ್ ಎಲ್ಲಿ ಬರ್ತಾರೆ ಅಂಡಮಾನ್ ನಿಕೋಬಾರ್ ಲೊಕೇಶನ್ ಅಲ್ಲಿ ಬರ್ತಾರೆ. ಕ್ಲಿಯರ್. ಅಲೋಕೇಟ್ ಮಾಡ್ತೀರಾ. ಒಂದ್ಸತಿ ನೀವು ನಿಮ್ಮ ಬುಕ್ಕಲ್ಲಿ ಖಾಲಿ ಮ್ಯಾಪ್ ತಗೊಳ್ಳಿ, ಒಂದ್ಸತಿ ಈಸಿಲಿ ಡ್ರಾ ಮಾಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಉಳಿದ ಯಾವ ವಿಧಾವ ಅಂತ ಲಿಸ್ಟ್ ಕೊಡ್ತೀನಿ, ಬಟ್ ಅದರಲ್ಲಿ ನೀವು ಮೆಜಾರಿಟಿ ನೆನ್ಪಿಟ್ಕೋಬೇಕಾಗಿರುವಂತ ಬುಡಕಟ್ಟು ಜನಾಂಗದ ಇವೇ. ಮತ್ತೆ ಈಗ ಜಾಸ್ತಿ ಯಾರದಾರ ಅಂದ್ರೆ ಬಿಲ್ಲರ್ ಅನ್ನ ನೋಡಿದ್ರಿ, ಬಿಲ್ಸ್ ಜಾಸ್ತಿ ಅದ. ಹೌದಾ. ಇದು ಬಿಲ್ಲರ್ ಮತ್ತೆ ಪಟೇಲರ್ ನಮಗೆ ವಿಶೇಷ ಕೊಡಿ ಅಂತ ಕೇಳಿದ್ರು. ಪಟೇಲರ್ ಎಲ್ಲಿ ಬರ್ತಾರೆ, ಇದು ಗುಜರಾತ್. ಮೀನ್ ಹಿಡಿತಾರೆ ಎಲ್ಲಂದ್ರೆ ಮೀನ್ ಹಿಡಿಯೋರು ಮೀನರು ಎಲ್ಲಿ ಬರ್ತಾರೆ ನಿಮ್ಗೆ ರಾಜಸ್ಥಾನ್ ಲೊಕೇಶನ್ ಅಲ್ಲಿ ಕಾಣ ಸಿಗ್ತಾರೆ. ಮಹಾರಾಷ್ಟ್ರ ಅಂದ್ರೆ ವರ್ಲಿ ನೆನ್ಪಿಟ್ಕೋರಿ, ಕೇರಳ ಅಂದ್ರೆ ಉರ್ಲಿ ನೆನ್ಪಿಟ್ಕೋರಿ. ಇನ್ನು ಕರ್ನಾಟಕದಲ್ಲಿ ಅಂತ ಕನ್ಸಿಡರ್ ಮಾಡಿದ್ರೆ ಸೋಲಿಗ ಬುಡಕಟ್ಟು ಜನಾಂಗ ಅಂತ ನೋಡಿದ್ರಿ. ಹಕ್ಕಿ ಪಿಕ್ಕಿ ಆಯ್ತು, ಕಾಡು ಕುರುಬರು, ಜೈನು ಕುರುಬರು ಅಂತ ಸಿಗ್ತಾರೆ. ಈರುಳಿಗ ಬುಡಕಟ್ಟು ಜನಾಂಗ ಇದಾರ, ಕೊರವ ಬುಡಕಟ್ಟು ಜನಾಂಗದವರು. ಕೊರವ ಎಲ್ಲಿ ಬರ್ತಾರೆ ಇವರೆಲ್ಲ ಅಂದ್ರೆ ಕರ್ನಾಟಕಕ್ಕೆ ಬಿಲಾಂಗ್ಸ್ ಇರುವಂತದ್ದು. ತಮಿಳುನಾಡು ಹೆಚ್ಚಾಗಿ ಯಾರು ನೋಡ್ತಿರಲಿ, ತಮಿಳುನಾಡು ಅಂದ್ರೆ ತೋಡಿಗ ಮಂದಿ. ಹೌದಾ. ಆಂಧ್ರ ಪ್ರದೇಶ ಅಂದ್ರೆ ಸೀದಾ ಚಂಚು. ಒಡಿಸಾ ಅಂದ್ರೆ ಇಲ್ಲಿ ನೆನಪಿಗೆ ಬರ್ಬೇಕು ಕೋನ್ಸ್ ಅಂತ ಹೇಳಿ. ಕೊಂಡರು, ಕೋನ್ಸ್ ಎಲ್ಲದ ಫ್ರಮ್ ಒಡಿಸಾ, ಒಡಿಸಾದಲ್ಲಿ ಕೊಂಡರು. ಅದೇ ತರ ಗೋನ್ಸ್ ಅಂತ ತಗೊಂಡ್ರೆ ಗೊಂಡರು ಎಲ್ಲಿ ಸಿಗ್ತಾರೆ ಮಧ್ಯಪ್ರದೇಶ. ಮತ್ತೆ ಮುರಾರಿ ಜಾಸ್ತಿ ಇದೆ, ಗೋನ್ಸ್ ಇದಾರ. ಮತ್ತೆ ಸಂತಾಲಸರು ಸಿಗ್ತಾರೆ ಮಧ್ಯಪ್ರದೇಶದಲ್ಲಿ. ಅತಿ ಹೆಚ್ಚು ಬುಡಕಟ್ಟು ಜನ ಇದಾರ ಅಂತ ನೋಡುದು ಎಲ್ಲಂದ್ರೆ ಮಧ್ಯಪ್ರದೇಶ, ಮುರಾರಿ, ಗೋನ್ಸ್ ಅಂತ ನೋಡ್ತೀವಿ. ಒಡಿಸಾದಲ್ಲಿ ಕೊಂಡರು. ಅದೇ ತರ ನೀವು ವೆಸ್ಟ್ ಬೆಂಗಾಲ್ ಅಂತ ಬಂದ್ರೆ ಸಂತಾಲರು ಸಿಗ್ತಾರೆ. ಇಲ್ಲಿ ನೀವು ಜಾರ್ಖಂಡ್ ಲೊಕೇಶನ್ ಅಂದ್ರೆ ಜಾರ್ಖಂಡ್ ಮುಂಡರು ಅಂತ ನೆನಪಿಗೆ ಬರ್ತದೆ. ಹೌದಾ. ಅದೇ ತರ ಹಿಮಾಚಲ ಪ್ರದೇಶ ಲೊಕೇಶನ್ ಅಂತ ತಗೊಂಡ್ರೆ ಗಡ್ಡಿ ಬುಡಕಟ್ಟು ಜನ, ಹಿಮಾಚಲ ಪ್ರದೇಶ ಗಡ್ಡಿ. ಹಂಗೆ ಸಿಕ್ಕಿಂ ಲೊಕೇಶನ್ ಗೆ ಬಂದ್ರೆ ಸಿಕ್ಕಿಂ ಅಂದ್ರೆ ಸಾಕು ಲೆಪ್ಚಾ. ಲೆಪ್ಚಾ ಅಂದ್ರೆ ಹಿಂದೆ ಏನಿದ್ರು ಮೇಲೆ ಏನಿದ್ರು ಬುಟಿ ಅಂತ ಹೇಳ್ತೀವಿ. ಮತ್ತೆ ಯಾರದರಲ್ಲಿ ಖಾಸ್ ಇದೆ. ಹೌದಾ. ಅರುಣಾಚಲ ಪ್ರದೇಶ ಅಂದ್ರೆ ಸಾಕು ಅಪ್ಟಾಮಿ ಬುಡಕಟ್ಟು ಜನಾಂಗ. ದನಿ ಮಣಿಪುರ ಲೊಕೇಶನ್ ಅಲ್ಲಿ ನೋಡ್ತೀವಿ ಮೈತೇಯಿ ಭೂಗುಂಪು ಅಂತ ಮೈತೇಯಿ ಸಮುದಾಯ ಇದೆ. ಕುಕ್ಕಿ ಮತ್ತೆ ನಾಗಾಲ್ಯಾಂಡ್ ಬಿಲಾಂಗ್ಸ್ ಅದಾರ ಯಾರಂದ್ರೆ ನಾಗ. ಮೇಘಾಲಯ ಅಂದ್ರೆ ಸಾಕು ನೆನಪಿಗೆ ಬರ್ಬೇಕು ಲೂಸಿಯಾ ಬುಡಕಟ್ಟು ಜನ ಸಮುದಾಯ. ಹೌದಾ. ಇಲ್ಲಿ ಚಂಕಾ, ಅಸ್ಸಾಂ ಅಂದ್ರೆ ಚಂಕಾ ಚುಟಿಯಾ. ಹೌದಾ. ಅಸ್ಸಾಂ ಲೊಕೇಶನ್ ಅಲ್ಲಿ ಇಲ್ಲಿ ಒರಾಂಗ್ ಮತ್ತೆ ಶಾಂಘಾಯ್ ಮೀನ್ಸ್ ಚಾಂಪಿಯನ್ ಅಂತ ನೋಡ್ತೀರಾ. ಅಂಡಮಾನೀಸ್, ಓನ್ಸ್, ಒರಾನ್ಸ್ ಎಲ್ಲಿ ಬರ್ತಾರೆ ಅಂಡಮಾನ್ ಅಂಡ್ ನಿಕೋಬಾರ್ ಲೊಕೇಶನ್ ಅಲ್ಲಿ ಇದ್ದಾರೆ. ಇವ್ರು ಮೇಜರ್ ಟೈಪ್ಸ್ ಆಗ್ತಾರೆ ಈ ಲೊಕೇಶನ್ ಅಲ್ಲಿ. ಈಸಿಲಿ ಏನು ಮಾಡಬೇಕು, ಇವನ್ನ ಇಂಡಿಕೇಟ್ ಮಾಡಬೇಕು. ಎಲ್ಲರಲ್ಲಿ ಅವರು ಬಿಲಾಂಗ್ಸ್ ಅದಾರ ಅಂತ ಹೇಳಿ ನೆನಪಿಗೆ ಬರ್ತದೆ. ಮ್ಯಾಚ್ ಮಾಡಿಕೊಟ್ಟು ಅರೇಂಜ್ ಮಾಡ್ತೀರಾ, ಈಸಿಲಿ ಅದನ್ನ ರಿಕಾಲ್ ಮಾಡ್ತೀರಾ. ಕಾಶಿ ಅಂದ್ರೆ ಎಲ್ಲಿ ಬರ್ತಾರೆ, ಸೀದಾ ಮೇಘಾಲಯ ಲೊಕೇಶನ್ ಅಲ್ಲಿ ಕಾಶಿ ಬುಡಕಟ್ಟು ಜನಾಂಗ. ಶಾಂಪಿಯನ್ಸ್, ಪೋಂಗೇಸ್, ಒರಾನ್ಸ್ ಅಂತ ಬಂದ್ರೆ ಅಂಡಮಾನೀಸ್ ಎಲ್ಲಿ ಬರ್ತಾರೆ ಇವರು ಅಂಡಮಾನ್ ನಿಕೋಬಾರ್ ಲೊಕೇಶನ್ ಅಲ್ಲಿ ಇದ್ದಾರೆ. ಹೌದಾ. ಯಾರಿಗೆ ಡಿಫಿಕಲ್ಟ್ ಆಗ್ತಿದೆ ಈ ಸೆಷನ್, ನೀವೊಂದು ಸಂಸಿಂಬಲ್ ಆಗ್ತೀರಿ, ನೆನ್ಪಿಟ್ಕೊಳ್ಳೋ ಕಷ್ಟ ಆಗ್ತಿದೆ ನೋಡು. ಅಟ್ಲೀಸ್ಟ್ ನೀವು ಬುಡಕಟ್ಟು ಜನಾಂಗ ಇಷ್ಟ ನೆನಪಿಟ್ಕೋಬೇಕು ಎಲ್ಲೆಲ್ಲಿ ಕಾಣಿಸ್ತಾರೆ ಅಂತ ಹೇಳಿ. ಅದನ್ನ ಬಿಟ್ಟು ಉಳಿದಂತ ಮತ್ತೆ ಬೇರೆ ನಮಗೆ ಇನ್ನೂ ಟೈಪ್ಸ್ಗಳು ಹೇಳಿ ಅಂತ ಹೇಳಿದ್ರೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ನಾವು ಹೇಳೋದು, ಆಂಧ್ರ ಪ್ರದೇಶ ಅಂದ್ರೆ ಚಂಚು ಬುಡಕಟ್ಟು ಜನಾಂಗ ನೋಡ್ತೀರಾ. ಅದೇ ತರ ಅಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಆಂದ್, ಸಾಧು, ಆಂದ್, ಬಿಲ್ ಅಂದ್ರೆ ಬಿಲ್ಲರ್ ಅಲ್ಲೇ ಲೊಕೇಶನ್ ಗುಜರಾತ್ ಅಷ್ಟೇ ಇಲ್ಲ, ಬಟ್ ಏರಿಯಾದಲ್ಲಿ ಲೊಕೇಶನ್ ಇದೆ ಅಂತ ಹೇಳಿ. ಬಟ್ ನಿಮಗೆ ಆಂಧ್ರ ಪ್ರದೇಶ ಅಂದ್ರೆ ಸಾಕು ಫಸ್ಟ್ ಥಾಟ್ ಏನ್ ಬರಬೇಕು, ಆಂಧ್ರ ಪ್ರದೇಶದಲ್ಲಿ ಚಂಚು ಬುಡಕಟ್ಟು ಜನಾಂಗ ಇದ್ದಾರೆ. ರೋಣ, ಕೋಲಂ, ಗೋಂಡ್ ಇವೆಲ್ಲ ಇದ್ದಾರೆ. ಆಂಧ್ರ ಪ್ರದೇಶ ಅಂದ್ರೆ ನೆನಪಿಗೆ ಬರಬೇಕಾಗಿರೋದು ಚಂಚು. ಅರುಣಾಚಲ ಪ್ರದೇಶ ಅಂದ್ರೆ ಸಾಕು ಅಪ್ಟಾಮೀಸ್ ಬರಬೇಕು, ಅಪ್ಟಾಮಿ ಬುಡಕಟ್ಟು ಜನಾಂಗ. ಆಂಧ್ರ ಪ್ರದೇಶ ಸರಿ ಅರುಣಾಚಲ ಪ್ರದೇಶ ಅಪ್ಟಾಮಿ ಅಂತಿರಲ್ಲ, ಅರುಣಾಚಲ ಪ್ರದೇಶ ಅಂದ್ರೆ ಸಾಕು ಅಪ್ಟಾಮಿ ಬುಡಕಟ್ಟು ಜನಾಂಗ. ಅಲ್ಲೇ ಗಲೋ ಬುಡಕಟ್ಟು ಜನಾಂಗದವರು ಸಿಗ್ತಾರೆ. ಅಸ್ಸಾಂ ಅಂದ್ರೆ ಸಾಕು ನೆನಪಿಗೆ ಬರಬೇಕಾಗಿರೋದು ಅಲ್ಲಿ ಚುಟಿಯಾ ಇದಾರ, ಚಂಕಾ, ಚುಟಿಯಾ, ದಿಮಾಸ್ ನೆನಪಿಗೆ ಬರಬೇಕು. ಮತ್ತೆ ಗಾರೋಸ್, ಮೇಘಾಲಯದಲ್ಲಿ ಗಾರೋಸ್ ಅದಲ್ಲ, ಮೇಘಾಲಯ ಪಕ್ಕ ಮೇಲೆ ಬಂದ್ರೆ ಅಸ್ಸಾಂ ಲೊಕೇಶನ್ ಅಲ್ಲಿ ಬಿಲಾಂಗ್ಸ್ ಆಗಿರೋದು. ಬಿಹಾರ್ ಲೊಕೇಶನ್ ಅಲ್ಲೂ ಕೂಡ ಸಂತಾಲಸ್ ಇದ್ದಾರೆ, ಗೋಂಡ್ಸ್ ಇದ್ದಾರೆ, ಸವರ್ ಅವರನ್ನ ನೋಡ್ತಾ ಬರ್ತೀರಿ. ಛತ್ತೀಸ್ಗಢ ಲೊಕೇಶನ್ ಅಂದ್ರೆ ಅಂಗಾರಿಯಾ, ಖೋನ್ ಬುಡಕಟ್ಟು ಜನಾಂಗ ಅಂತ ನೋಡೋದು. ಈ ಸ್ಲೈಡ್ ಅಲ್ಲಿ ಏನ್ ಮೆನ್ಷನ್ ಮಾಡ್ಬೇಕಂದ್ರೆ ಯಾವುದು ಪಾಯಿಂಟ್ ಹೈಲೈಟೆಡ್ ಇದಲ್ಲ, ಎಸ್ಪೆಷಲಿ ರೆಡ್ ಕಲರ್ ಅಲ್ಲಿ ಹೈಲೈಟ್ ಇದಲ್ಲ ಅಷ್ಟೇ ನೋಡ್ಬೇಕು. ಗುಜರಾತ್ ಅಂದ್ರೆ ಪಟೇಲರು ಮತ್ತೆ ಬಿಲ್ಸ್ ಅಲ್ಲಿ ಯಥೇಚ್ಛವಾಗಿದ್ದಾರೆ. ಬಚ್ಮಾ, ಘಮ್ತಾ. ದೆನ್ ಹಿಮಾಚಲ ಪ್ರದೇಶ ಅಂದ್ರೆ ಗುಜ್ಜಾರ್, ಗಡ್ಡೀಸ್ ಬುಡಕಟ್ಟು ಜನಾಂಗ. ಖಾಸ್ ನಾವು ಸಿಕ್ಕಿಂ ಅಲ್ಲಿ ನೋಡಿದ್ರೆ ಖಾಸ್ ಅಂತ ಹೇಳಿ. ಇನ್ ರಿಟರ್ನ್ ಹಿಮಾಚಲ ಪ್ರದೇಶ ಲೊಕೇಶನ್ ಅಲ್ಲಿ ಪಾಪ್ಯುಲೇಷನ್ ಅನ್ನು ನೋಡ್ತೀವಿ. ಆದ್ರೆ ಮೆಜಾರಿಟಿ ಏರಿಯಾ ಅವ್ರು ತಗೊಳ್ಳಲ್ಲ. ಇಲ್ಲಿ ಏನ್ ಹೈಲೈಟ್ ಇದಲ್ಲ ಮೆಜಾರಿಟಿ ಪಾಪ್ಯುಲೇಷನ್ ಇವ್ರದೇ ಇರೋದು, ಅದಕ್ಕಂತ ಇವರನ್ನ ಇಲ್ಲಿ ಡಿಕ್ಲೇರ್ ಆಗ್ತದೆ. ಜಾರ್ಖಂಡ್ ಅಂದ್ರೆ ಸಾಕು ಮುಂಡರು, ಜಾರ್ಖಂಡ್ ಮುಂಡರು ಮತ್ತೆ ಸತ್ಕಾಲಗಳು, ಜುಮ್ಕಿ, ಬುಂಚಿ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಜಾರ್ಖಂಡ್ ಲೊಕೇಶನ್ ಅಲ್ಲಿ. ಕರ್ನಾಟಕ ಅಂದ್ರೆ ಸೋಲಿಗರು, ಎರವರು, ತೋಡಿಗ ಅಂದ್ರೆ ತಮಿಳುನಾಡು ಅಂತ. ನೀಲಗಿರಿ ಲೊಕೇಶನ್ ಅಲ್ಲಿ ಸಿಗ್ತಾರೆ ತೋಡಿಗ, ಸಿದ್ದಿ ಬುಡಕಟ್ಟು, ಈರುಳಿಗ, ಕೊರಗ ಬುಡಕಟ್ಟು ಜನಾಂಗ ಕರ್ನಾಟಕದಿಂದ. ಹಂಗೆ ಅಕ್ಕಿ ಪಿಕ್ಕಿ, ಕಾಡು ಕುರುಬರು, ಜೈನ ಕುರುಬರು, ಸಿದ್ದಿ ಇವೆಲ್ಲ ಕರ್ನಾಟಕದಲ್ಲಿ ಇರುವಂತದ್ದು. ನಾವಿನ್ನ ಕೇರಳ ಲೊಕೇಶನ್ ಅಂದ್ರೆ ಉರ್ಲೀಸ್ ಅಂತ ನೋಡ್ತೀವಿ, ಮೆಜಾರಿಟಿ ಉರ್ಲೀಸ್ಗಳು ಇರುವಂತದ್ದು. ಮಲೈ, ಅಣ್ಣಾಮಲೈ ಲೊಕೇಶನ್ ಆಯ್ತಲ್ಲ, ಮಲೈ ಬುಡಕಟ್ಟು ಜನಾಂಗ. ನೆಕ್ಸ್ಟ್ ಉರ್ಲೀಸ್ ಅನ್ನ ನೋಡ್ತಾರೆ, ಕುರುಂಬಾಸ್ ಅಂತ ಹೇಳಿ ನೋಡೋದು. ಎಲ್ಲಿ ಕೇರಳದ ಲೊಕೇಶನ್ ಅಲ್ಲಿ ಸಿಗ್ತಾರೆ. ಮಧ್ಯಪ್ರದೇಶ ಅಂದ್ರೆ ಸಾಕು ಬಿಲ್ಸ್ ಮತ್ತೆ ಮುರಾರೀಸ್, ಮೇಜರ್ ಲೊಕೇಶನ್ ಗೊಂಡಾರು ಮತ್ತೆ ಮುರಾರಿ ಎಲ್ಲಂದ್ರೆ ಮಧ್ಯಪ್ರದೇಶ. ಅದಕ್ಕೆ ಗೋನ್ಸ್, ಮುರಾರಿ, ಕೋನ್ಸ್ ಲೊಕೇಶನ್. ಭಾರಿಯಾ ಎಲ್ಲಿ ಬರ್ತಾರೆ ಮಧ್ಯಪ್ರದೇಶ ಲೊಕೇಶನ್ ಅಲ್ಲಿ. ಮಹಾರಾಷ್ಟ್ರದಲ್ಲಿ ವರ್ಲೀಸ್ ಅದರ ಮೆಜಾರಿಟಿ. ಮಣಿಪುರ ಲೊಕೇಶನ್ ಅಂದ್ರೆ ಮೈತೇಯಿ, ನಾಗಾ, ಕುಕಿ, ಐಮೋಲ್ ಎಲ್ಲಿ ಸಿಗ್ತದೆ ಅಂದ್ರೆ ಮಣಿಪುರ ಲೊಕೇಶನ್ ಅಲ್ಲಿ. ಮೇಘ ಅಂದ್ರೆ ಗಾರೋಸ್, ಜೈಂತಿಯಾಸ್ ಮತ್ತೆ ಖಾಸೀಸ್ ನೋಡ್
ನೋಡ್ತೀರಾ ಫ್ರಮ್ ಮೇಘಾಲಯ. ಮಿಜೋರಾಂ ಅಂದ್ರೆ ಲೂಸಿ ಅಥವಾ ಲುಷಾಯ್ ಬೆಟ್ಟಗಳು ಸಿಗ್ತದೆ, ಅಲ್ಲಿ ಲೊಕೇಶನ್ ಇರುವಂತದ್ದು. ಮಿಜೋರಾಂ ಅಂದ್ರೆ ಲೂಸಿಯ ಬುಡಕಟ್ಟು ಜನಾಂಗ. ಧಿಮಾಸ್, ಚಂಕಾ ಎಲ್ಲಿ ಸಿಗ್ತಾರೆ ಅಂದ್ರೆ ಕುಕಿ. ನೋಡ್ತೀರಾ ಒಂದೇ ಸ್ಟೇಟ್ ಅಲ್ಲಿ ಬಿಲಾಂಗ್ಸ್ ಇರಲ್ಲ. ಕುಕಿ ಜಾಸ್ತಿ ತಗೊಂಡ್ರೆ ಮಣಿಪುರ ಲೊಕೇಶನ್ ಅಂತ ನೋಡ್ತೀರಾ. ಹೌದಾ? ಮಿಜೋರಾಂ ಅಂತ ಹೇಳಿದ್ರೆ ಲೂಸಿಯ ಬುಡಕಟ್ಟು ಜನಾಂಗ. ನಾಗಾಲ್ಯಾಂಡ್ ಅಲ್ಲಿ ನಾಗ ಬುಡಕಟ್ಟು ಜನಾಂಗ ಇದಾರೆ, ಮತ್ತೆ ಅಂಗಾಮಿ ಬುಡಕಟ್ಟು ಜನಾಂಗ, ಕೊನಾಕ್ ಬುಡಕಟ್ಟು ಜನಾಂಗ. ಹೆಚ್ಚಾಗಿ ನೋಡೋದು ನಾಗಾಲ್ಯಾಂಡ್ ಅಲ್ಲಿ ಯೂಶಲಿ ನಾಗ ಟೈಪ್ಸ್ ಅಂತ ನೋಡ್ತೀರಾ. ಒಡಿಸಾದಲ್ಲಿ ತಗೊಂಡ್ರೆ ಒಡಿಸಾದಲ್ಲಿ ಕೋನ್ಸ್ ಅಂತ ನೋಡ್ತೀರಾ, ಕೊಂಡರು ಒರಾನ್ಸ್. ರಾಜಸ್ಥಾನದಂದ್ರೆ ರಾಜಸ್ಥಾನದಲ್ಲಿ ಮೀನರು ಸಿಗ್ತದೆ, ಮೀನಾಸ್, ಬಿಲ್ಸ್ ಮತ್ತೆ ಸಹಾರಿಯಾ ಬುಡಕಟ್ಟು ಜನಾಂಗ, ಅದು ರಾಜಸ್ಥಾನ ಲೊಕೇಶನ್. ಸಿಕ್ಕಿಂ ಅಂದ್ರೆ ಸಾಕು ನೆನಪಿಗೆ ಬರಬೇಕು ಲೆಪ್ಚಾ. ಲೆಪ್ಚಾ ಬಂದಿ ಬುಟಿಯಾದಿಂದ ಟಿಬೆಟ್ ಇಂದ. ಕಾಸ್ ಬುಡಕಟ್ಟು ಜನಾಂಗ, ಕಾಸ್ ಹಿಮಾಚಲ ಪ್ರದೇಶ ಲೊಕೇಶನ್ ಅಲ್ಲೂ ಸಿಗ್ತಾರೆ. ತಮಿಳುನಾಡು ಅಂದ್ರೆ ಸಾಕು ನೆನಪಿಗೆ ಬರಬೇಕು ತಮಿಳುನಾಡು ತೋಡಾಸ್, ಆದಿಯನ್ಸ್, ಇರುಳಿಗಾಸ್, ಖದರ್, ಕೋಟಾಸ್ ಬುಡಕಟ್ಟು ಜನಾಂಗ. ಎಲ್ಲಿ ಫ್ರಮ್ ತಮಿಳುನಾಡು ಲೊಕೇಶನ್ ಅಂದ್ರೆ ಅದಕ್ಕೆ ತಮಿಳುನಾಡು ಅಂದ್ರೆ ಸಾಕು ನೆನಪಿಗೆ ಬರಬೇಕು ಫಸ್ಟ್ ಯಾರಂದ್ರೆ ತೋಡಿಗ ಬುಡಕಟ್ಟು ಜನಾಂಗ. ತಮಿಳುನಾಡಿನಿಂದ ತೋಡಿಗ ಫಸ್ಟ್ ವರ್ಷ ನೆನಪಿಟ್ಕೊಳ್ಳಿ. ತೆಲಂಗಾಣದ ಲೊಕೇಶನ್ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಯಾರಾದ್ರೆ ಚಂಚೂಸ್ ಬುಡಕಟ್ಟು ಜನಾಂಗ ಇದೆ, ಚೆಂಚೂಸ್ ಅಂತ ನೋಡ್ತೀರಾ. ತ್ರಿಪುರ ಲೊಕೇಶನ್ ಅಲ್ಲಿ ಅಂತ ಹೇಳಿದ್ರೆ ಚಕ್ಮಾ, ಲುಷೆ, ಮಿಜೋರಾಂ ತ್ರಿಪುರ ಲೊಕೇಶನ್ ಅಲ್ಲ. ಚಪ್ಕಾ ಮತ್ತೆ ಲುಷೆ ಬುಡಕಟ್ಟು ಜನಾಂಗ, ಕಾಸಿಯಾ, ಬುಟಿಯಾ, ಬಿಲ್ಸ್ ಅಲ್ಲಿ ಲೊಕೇಶನ್ ಇದೆ. ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ಅಂದ್ರೆ ಬುಟಿಯಾ ಜನಕಟ್ಟು ಜನಾಂಗ, ಬುಕ್ಸಾ, ದೆನ್ ಥಾರು, ಮೋಸ್ಟ್ ಇಂಪಾರ್ಟೆಂಟ್ ಇದೆ ರಾಜಿ. ಎಲ್ಲಂದ್ರೆ ಉತ್ತರಾಖಂಡ್ ಲೊಕೇಶನ್ ಅಲ್ಲಿ. ಉತ್ತರ ಪ್ರದೇಶ ಅಂತ ಹೇಳಿದ್ರೆ ಬುಟಿಯಾ ಯಾಕಂದ್ರೆ ಅವರು ಮೇಲಿದ್ರು, ಎಲ್ಲಂದ್ರೆ ಟಿಬೆಟ್ ಇಂದ ವಲಸೆ ಬರ್ತಾರೆ. ಅವರು ಇದ್ದಿದ್ದು ಸಿಕ್ಕಿಂ ಲೊಕೇಶನ್ ಅಲ್ಲಿ. ಬುಟಿಯಾ ಸಿಕ್ಕಿಂ ಪಕ್ಕ, ಇದು ಸಿಕ್ಕಿಂ ಹಂಗೆ ಪಕ್ಕ ಬಂದ್ರೆ ಉತ್ತರ ಪ್ರದೇಶ, ಮೇಲೋದ್ರೆ ಉತ್ತರಾಖಂಡ್ ಆ ಲೊಕೇಶನ್ ಅಲ್ಲಿ ಇದ್ದಾರೆ. ಬಟ್ ಅವರೆಲ್ಲ ಬಂದಿದ್ದು ನಾವು ಲೆಫ್ಟ್ ಅಂತೀವಿ. ಮೊದಲಿಗೆ ಅವ್ರಿಗೆ ಏನಂತಿದ್ರು ಅಂದ್ರೆ ಬುಟಿಯಾ ಮಂದಿ ಅಂದ್ರೆ ಟಿಬೆಟ್ ಇಂದ ಇವರು ಕೆಳಗೆ ವಲಸೆ ಬರ್ತಾರೆ, ಇಂಡಿಯಾ ವಲಸೆ ಬರ್ತಾರಲ್ಲ ಅವರೆಲ್ಲ ಅನುಕೂಲತೆ ಇದೆ ಸ್ಟೇಟ್ ಒಳಗಡೆ ಬಿಲಾಂಗ್ಸ್ ಆಗ್ತಾರೆ. ಅವಾಗ ನಾವು ಪಕ್ಕ ನಿಯರ್ ಆಫ್ ದಿ ಸ್ಟೇಟ್ ಅಂದ್ರೆ ಸಿಕ್ಕಿಂ, ಅದಕ್ಕೆ ಅವರು ಲೆಫ್ಟ್ ಅಂತ ಹೇಳ್ತಾರೆ. ಅಂದ್ರೆ ಲೆಫ್ಟ್ ಅಂದ್ರೆ ನಥಿಂಗ್ ಬಟ್ ಬುಟಿಯಾನೆ, ಬುಟಿಗೆಲ್ಲ ಲೊಕೇಟ್ ಇದ್ದಾರೆ ನೋಡೋದು. ಉತ್ತರ ಪ್ರದೇಶ ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ಬುಟಿಯಾ ಬುಡಕಟ್ಟು ಜನಾಂಗದವರು ಇದ್ದಾರೆ ಅಂತ ನೋಡ್ತೀರಾ. ಇಲ್ಲಿ ಯಾವ್ದು ಹೈಲೈಟಬಲ್ ಐತೆ ಅಷ್ಟಕ್ಕೆ ಫೋಕಸ್ ಮಾಡಿ, ಉಳಿದಂತೆ ಇವೆಲ್ಲ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ವೆಸ್ಟ್ ಬೆಂಗಾಲ್ ಅಂದ್ರೆ ಸಾಕು ಸಂತಾಲಸ್ ಅಂತ ನೋಡ್ತೀರಾ. ಸಂತಾಲರು ಅಥವಾ ಹೋ ಬುಡಕಟ್ಟು ಜನಾಂಗ ವೆಸ್ಟ್ ಬೆಂಗಾಲ್ ಇಂದ ಸಂತಾಲಸ್. ಅಂಡಮಾನ್ ನಿಕೋಬಾರ್ ಅಲ್ಲಿ ಓಂಗೇಸ್, ಉರಾನ್ಸ್, ಸೆಂಟಿನೆಲ್ಸ್, ಚಾಂಪಿಯನ್ ಮತ್ತೆ ಅಂಡಮಾನಿಸ್ ಕಮ್ಮಿ ಪಾಪ್ಯುಲೇಷನ್ ಅಂತ ಎಂಟೈರ್ ಇಂಡಿಯಾದಲ್ಲಿ ಅಂತ ನೋಡ್ತೀರಾ. ಅಂಡಮಾನ್ ನಿಕೋಬಾರ್ ಅಲ್ಲಿ ಓಂಗೇಸ್, ಉರಾನ್ಸ್, ಚಾಂಪಿಯನ್, ಸೆಂಟಿನೆಲ್ಸ್ ಮತ್ತೆ ಅಂಡಮಾನಿಸ್ ಅಂತ ಹೇಳಿ ನೋಡು. ಲಿಟಲ್ ಅಂಡಮಾನ್ ಲೊಕೇಶನ್ ಅಲ್ಲಿ ಜರ್ವ ಬುಡಕಟ್ಟು ಜನಾಂಗ ಅದ. ನಮಗೆ ಲಿಟಲ್ ಅಂಡಮಾನ್, ಮಧ್ಯ ಅಂಡಮಾನ್ ಹಿಂಗೆ ಕ್ವಶನ್ ಅರೇಂಜ್ ಮಾಡಿ ಅಂಡಮಾನಿಸ್ ಅಂತ ಹೇಳ್ತಾರೆ. ಅವಾಗ ಜರ್ವ, ಅಂಡಮಾನಿಸ್, ಓಂಗೇಸ್, ಒರಾನ್ಸ್, ಸೆಂಟಿನೆಲ್ಸ್ ಇವು ಹೆಸರು ನೆನಪಿಟ್ಕೋಬೇಕು. ಚಾಂಪಿಯನ್ಸ್. ದೆನ್ ಲಕ್ಷದ್ವೀಪ ಒಳಗಡೆ ಅಮೀನ್ ಡಿವಿಸ್ ಅನ್ನ ನೋಡ್ತಾ ಬರ್ತೀರಿ. ಮಾಲ್ಮೀಸ್ ಇದರ ಎಲ್ಲಿ ಲಕ್ಷದ್ವೀಪ ಲೊಕೇಶನ್ ಅಲ್ಲಿ. ಮತ್ತೆ ಇನ್ ರಿಟರ್ನ್ ಈಶಾನ್ಯದಲ್ಲಿ ಅಂತ ಕನ್ಸಿಡರ್ ಮಾಡಿ. ಈಶಾನ್ಯ ರಾಜ್ಯಗಳ ಲೊಕೇಶನ್ ಅಲ್ಲಿ ಅಂತ ಹೇಳಿ ನೋಡ್ತಾ ಬರೋದು. ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಭಾಲ್ಟಿ ಗಡ್ಡಿ ಜನಾಂಗ, ಗುಜಾರಸ್ ಎಲ್ಲಿದ್ದಾರೆ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ. ಅದ್ರಾಗ ಹಿಮಾಚಲ ಪ್ರದೇಶ ನೋಡ್ತಿಲ್ಲ ಗಡ್ಡಿ ಬುಡಕಟ್ಟು ಜನಾಂಗ ಅಂತ ಹೇಳಿ. ಇಲ್ಲಿ ಯಾವ ಪಾಯಿಂಟ್ ಹೈಲೈಟ್ ಐತಲ್ಲ ಅಷ್ಟನ್ನೇ ಫೋಕಸ್ ಮಾಡಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಪ್ರೀವಿಯಸ್ಲಿ ಮ್ಯಾಪ್ ಅನಾಲಿಸಿಸ್ ತಗೊಂಡಲ್ಲ ಆ ಬುಡಕಟ್ಟು ಜನಾಂಗದವರು ಮರೆಯಾಗಿಲ್ಲ. ಕ್ವಶನ್ ಮ್ಯಾಚ್ ಮಾಡಿ ಕೇಳಿದ್ರೆ ಅಲ್ಲಿಂದ ಕ್ವಶನ್ ಅರೇಂಜ್ ಮಾಡ್ತಾರೆ. ಅದನ್ನ ಇಲ್ಲಿ ಹೈಲೈಟಬಲ್ ಮಾಡಿರೋದು. ಕ್ಲಿಯರ್? ಹಾಗಾದ್ರೆ ಮುಂಡವರು ಎಲ್ಲಿ ಬರ್ತಾರೆ ಕ್ವಶನ್ ಮಾರ್ಕ್. ನನಗೆ ಸೀರೀಸ್ ಬೈತಿ ನಾವು ಎಲ್ಲದರ ಅಂತ ಹೇಳಿ ಎಲ್ಲ ಒಟ್ಟಿಗೆ ಹೇಳಿ.